ಸರ್ವರಿಗೂ ನಮಸ್ಕಾರಗಳು. ಗುರುವಿನ ಅಪ್ಪಣೆಯನ್ನು ಪಡೆದು ಅವರ ಆಜ್ಞೆಯಂತೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹೋದ ಸಲ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ ಮೊದಲನೇ ಶ್ಲೋಕಕ್ಕೆ ಬಂದಿತ್ತು. ದಿ ಫಸ್ಟ್ ಶ್ಲೋಕ ಇನ್ ದ 5th chapter. The commentaries given were explained in the last time on Bhagavad Gita, Karma Sannyasa Yoga. The very first shloka, Arjuna Uvacha, 5ನೇ ಅಧ್ಯಾಯದ ಮೊದಲನೇ ಶ್ಲೋಕವೇ ಅರ್ಜುನನ ಸಂಶಯ. ಹೋದ ಸಲ ಇಲ್ಲಿ ಬಂದಿತ್ತು. ಈ ಸಂಶಯಗಳು ಇಲ್ಲಿ ಏನ್ ಕಾಣ್ತಾ ಇದೆ, ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಈ ಶ್ಲೋಕ ಇದೆಯಲ್ಲ, ಇದನ್ನು ಯಾವಾಗಲೂ ನಮ್ಮ ಗುರುಗಳು ಹೇಳ್ತಾ ಇದ್ರು. 5ನೇ ಅಧ್ಯಾಯದಲ್ಲಿ ಇದು ಮೊದಲನೇ ಶ್ಲೋಕ, ಅರ್ಜುನ ಉವಾಚ, ಆತನ ಪ್ರಶ್ನೆ. ದಿಸ್ ಇಸ್ ದ ಕ್ವೆಶ್ಚನ್ ಅಗೈನ್ ಆಸ್ಕ್ಡ್ ಬೈ ಅರ್ಜುನ. ನೌ our Gurudev was studying on this point. This is the 3rd time in Bhagavad Gita same question is being asked by Arjuna, who is a Ajnani himself. So Arjuna represents actually all of us here in the Kali Yuga. Arjuna nimitta matra. ಇಲ್ಲಿ 3ನೇ ಸಲ ಅದೇ ಪ್ರಶ್ನೆ. ಸಿ, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಒನ್ಸ್ ಯು ಆಸ್ಕ್ ಎ ಕ್ವಶನ್, ಆನ್ಸರ್ ಈಸ್ ಗಿವನ್ ಬೈ ಅವರ್ ಗುರುದೇವ್. ಇಟ್ ಹ್ಯಾಸ್ ನಾಟ್ ಬಿನ್ ಅಂಡರ್ಸ್ಟುಡ್. ಓಕೆ, ಮತ್ತೆ ಅದೇ ಪ್ರಶ್ನೆಯನ್ನ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಕೇಳಿದಾಗ ಗುರುಗಳು ಮತ್ತೆ ಉತ್ತರ ಕೊಡ್ತಾರೆ, ಇಟ್ಕೊಂಬೋಣ. ಆದರೂ ನನಗೆ ಅರ್ಥವಾಗಲಿಲ್ಲ. ಮತ್ತೆ ಅದೇ ಪ್ರಶ್ನೆಯನ್ನು 3ನೇ ಸಲ ಕೇಳ್ತಾ ಇರೋದು. ಅದೇನು ತೋರಿಸುತ್ತೆ? When I am asking the same question 3rd time, same question, similar content, 3rd time, that means in the last 4 chapters, whatever Lord has explained clearly, it has not been understood by me. This is what our Gurudev was telling. Arjuna represents us here. If I remember correctly, our Gurudev's intention is, ಭಗವದ್ಗೀತಾ ಯಾಕೆ ನಮಗೆ ಮುಖ್ಯ ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ದಿಸ್ ರೆಂಡಿಷನ್ ಆಫ್ ಕೃಷ್ಣಾರ್ಜುನ ಸಂವಾದ, ದಿಸ್ ಉಪದೇಶ ಗಿವನ್ ಬೈ ಪರಮಾತ್ಮ ಹಿಮ್ಸೆಲ್ಫ್, ಹೌ ಐ ಶುಡ್ ಟೇಕ್ ಇಟ್ ಇಂಡಿವಿಜುವಲಿ ಆಸ್ ಎ ಸಾಧಕ, ಆಸ್ ಎ ರೀಡರ್, ನಾನು ಯಾವ ರೀತಿ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಇದನ್ನು ನನಗೆ ಹೇಳ್ತಾ ಇದ್ದಾನೆ ಭಗವಂತ ಅಂತ ಸ್ವೀಕಾರ ಮಾಡಬೇಕು. ಐ ಮಸ್ಟ್ ಕನ್ಸಿಡರ್ ದಿಸ್ ಉಪದೇಶ is actually for me, for my spiritual development. So I must be very careful in having firm conviction in that. ಇದನ್ನೇ ಗುರುಗಳು ಸಾರಿ ಸಾರಿ ಹೇಳ್ತಾ ಇದ್ರು. ಭಗವದ್ಗೀತೆ ಉಪದೇಶ, ಇಟ್ ಈಸ್ ಫಾರ್ ದ ಎಂಟೈರ್ ಮ್ಯಾನ್ ಕೈಂಡ್ ಇನ್ ದ ಇಯಾನ್ಸ್ ಟು ಕಮ್ ಅಂತ ಹಿ ಯೂಸ್ ಟು ಸೇ. ಮುಂದೆ ಬರೋ ಯುಗ ಯುಗಗಳಲ್ಲಿ, ಅಂದ್ರೆ ಜಗತ್ತಿನ ಆದ್ಯಂತ ಬ್ರಹ್ಮನ ಒಂದು ಹಗಲು ಅಂತ ನಾವೇನು ಹೇಳ್ತೇವೆ, ಸೃಷ್ಟಿ ಆರಂಭದಿಂದ ಸೃಷ್ಟಿ ಕೊನೆಯವರೆಗೆ ಒಂದು ಸಹಸ್ರ ಚತುರ್ಯುಗ ಅವತರಣಿಕೆ ಏನು ಮುಗಿಯುತ್ತೆ, ಸಹಸ್ರ ಯುಗ ಪರ್ಯಂತ, ಚತುರ್ಯುಗ ಪರ್ಯಂತ ಇದು ಉಳಿತಕ್ಕಂಥ ಉಪದೇಶ, ಅನಾದಿಯಾಗಿರೋ ಉಪದೇಶ, ಅನಾದಿಯಾಗಿರ್ತಕ್ಕಂಥದ್ದು ಫಾರ್ ದ ಹೋಲ್ ಮ್ಯಾನ್ ಕೈಂಡ್. ಸೊ ದಟ್ ಈಸ್ ವೈ ದಿ ಕ್ವಶನ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್.
ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಂ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ವಿ ಹ್ಯಾಡ್ ಸ್ಟಾಪ್ಡ್ ಎಟ್ ದಟ್. Arjuna's question is our own question. Very difficult for us. We are confused here. Like Arjuna, who is confused totally. Arjuna, why he is confused? Andre, he is confused about the interpretation given by Lord. ಭಗವಂತ ಏನು ಹೇಳ್ತಾ ಇದ್ದಾನೆ ಅದು ಸರಿಗೆ ನಮಗೆ ತಲೆಗೆ ಹೋಗ್ತಾ ಇಲ್ಲ. ಅದಕ್ಕೆ ಸಂದೇಹ, ಅದಕ್ಕೆ ಪ್ರಶ್ನೆ. ಕರ್ಮ ಸನ್ಯಾಸ ಅಂದ್ರೆ ಇಲ್ಲಿ ಜ್ಞಾನ ಯೋಗ, ಸಾಂಖ್ಯ ಯೋಗ ಅಂತ ಬರುತ್ತೆ. ಅಂದ್ರೆ ಜ್ಞಾನ ನಿಷ್ಠೆ. ಯೋಗ ಅಂತಂದ್ರೆ ಕರ್ಮಯೋಗ. ಸೊ ಜ್ಞಾನ ಯೋಗ ಅಂಡ್ ಕರ್ಮಯೋಗ ಬೋತ್ ಆರ್ ಡಿಫರೆಂಟ್ ಪಾತ್ಸ್. ದಿಸ್ ಈಸ್ ಅವರ್ ಕ್ಯಾಲ್ಕುಲೇಷನ್. ದಿಸ್ ಇಸ್ ಹೌ ಐ ಆಮ್ ಥಿಂಕಿಂಗ್. ಇನ್ ಬೀಯಿಂಗ್ ಅಜ್ಞಾನಿ ಮೈಸೆಲ್ಫ್, ನಾನು ಒಬ್ಬ ಅಜ್ಞಾನಿಯಾಗಿ ನನಗೆ ಗೊತ್ತಿಲ್ಲದೆ ನಾನೇನ್ ಮಾಡ್ತಾ ಇದ್ದೀನಿ, ಕಲಸು ಮೇಲೋಗರ ಅಂತ ಶಬ್ದ ಇದೆ ಕನ್ನಡದಲ್ಲಿ. ಮಿಕ್ಸಿಂಗ್ ಅಪ್ ದಿ ಇಶ್ಯೂಸ್. ಐ ಆಮ್ ಮಿಕ್ಸಿಂಗ್ ಅಪ್ ದಿ ಇಶ್ಯೂ. ಸಾಂಖ್ಯ ಯೋಗ ಅಂದ್ರೆ ಜ್ಞಾನ ಯೋಗ ಮತ್ತು ಕರ್ಮಯೋಗ ಎರಡನ್ನೂ ನಾನು ಒಂದಕ್ಕೊಂದು ಕಂಪೇರ್ ಮಾಡಲಿಕ್ಕೆ, ತುಲನೆ ಮಾಡ್ಲಿಕ್ಕೆ ಹೋಗಿ ಎರಡನ್ನೂ ನಾನು ಮಿಕ್ಸ್ ಮಾಡಿರೋದ್ರಿಂದ ಅರ್ಥ ಸರಿಯಾಗ್ತಾ ಇಲ್ಲ. ನಮಗೆ ಇಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಆತನ ಭಾಷೆ ಏನು ಅಂದ್ರೆ ಸನ್ಯಾಸ. ನೀನು ನೋಡಪ್ಪ, ಪರಮಾತ್ಮ ಕರ್ಮ ಬಿಡು ಅಂತ ಹೇಳ್ತಾ ಇದ್ದೀಯ, ಜ್ಞಾನ ಹೊಂದಬೇಕು ಅಂತ ಹೇಳ್ತಾ ಇದ್ದೀಯ. ಜ್ಞಾನ ಹೊಂದಬೇಕು ಅಂದ್ರೆ ಗುರು ಹತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀಯ, ಗುರು ಹತ್ರ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀಯ. ಜ್ಞಾನದ ಮಹತ್ವವನ್ನು ಹೇಳ್ತಾ ಇದ್ದೀಯಲ್ಲಪ್ಪ ನೀನು, ಜ್ಞಾನದ ಹಿರಿಮೆ ಹೇಳ್ತಾ ಇದ್ದೀಯಲ್ಲ. ಎಲ್ಲಾ ಕರ್ಮಗಳು ಕೊನೆಗೆ ಜ್ಞಾನದಲ್ಲೇ ಪರಿಸಮಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀಯ. ಆ ಜ್ಞಾನವನ್ನು ಪಡಿಬೇಕಾದ್ರೆ ನೀನು ಸಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಜಪವನ್ನು ಮಾಡಬೇಕು. ಅದಕ್ಕೆ ಸರಿಯಾಗಿ ಗುರುಗಳ ಉಪದೇಶ ತಗೊಳ್ಬೇಕು, ಗುರುವಿನ ಹತ್ರ ಹೋಗಬೇಕು, ಏಕಾಂತದಲ್ಲಿ ವಾಸ ಮಾಡಬೇಕು. ಅಂದ್ರೆ ಕರ್ಮವನ್ನು ಬಿಡು ಅಂತ ಹೇಳ್ತಾ ಇದ್ದೀಯಲ್ಲ, ಕರ್ಮವನ್ನು ಬಿಡು ಅಂತ ಹೇಳ್ತಾ ಇದ್ದೀಯಲ್ಲ. ಅದು ಹೇಳಿ ಮತ್ ನನಗೇನು ಹೇಳ್ತಾ ಇದ್ದೀಯ ನೀನು, ಯೋಗ ಮಾತಿಷ್ಠ ಉತ್ತಿಷ್ಠ ಭಾರತ ಅಂತ ಕೊನೆಗೆ ಹೇಳ್ತಾ ಇದ್ದೀಯ. ನೀನು ಕರ್ಮಯೋಗವನ್ನು ಆಶ್ರಯ ಮಾಡಿಕೊಂಡು ಕರ್ಮಯೋಗದಲ್ಲೇ ಮನಸ್ಸಿಟ್ಟು ಎದ್ದೇಳಪ್ಪ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯ. ಯೋಗ ಮಾತಿಷ್ಠೋತ್ತಿಷ್ಠ ಭಾರತ ಅಂತ ಹೇಳ್ಬಿಟ್ಟೆ. ಜ್ಞಾನವನ್ನು ಪ್ರಶಂಸೆ ಮಾಡಿ ಇಲ್ಲಿ ಕರ್ಮವನ್ನು ಹೇಳ್ತಾ ಇದ್ದೀಯ. ನಾನು ಏನಪ್ಪ ಮಾಡಿಕೊಳ್ಳಿ? ಹೌ ಐ ಶುಡ್ ಫಾಲೋ ಯುವರ್ ವರ್ಡಿಂಗ್ಸ್? ಯು ಆರ್ ಎಕ್ಸ್ಟೋಲಿಂಗ್, you are explaining the highest virtue of jnana yoga or sankhya yoga. Now again you are telling me to take up the war, get ready for war, karma, action. So you are praising inaction mode, and also you are praising and you are forcing me to do action. So I am again confused. Yachreya yetaro Etayorekam tanme brohi sunischitam. So, what is correct for me in simple words? Don't mix up the words. Don't use higher words. I am getting confused. Use simple. My question is very simple. My question is very simple. Tell me, you know what is my condition. You tell me what I should do. There are two paths you say. Out of the two, now, two are opposite. ಜ್ಞಾನ ಯೋಗ, ಕರ್ಮಯೋಗ ಎರಡೂ ಒಂದಕ್ಕೊಂದು ವಿರುದ್ಧವಾದ ದಿಕ್ಕಿನಲ್ಲಿರ್ತಕ್ಕಂತಹ ಸಾಧನೆಗಳು. ನಾನು ಏನ್ ಮಾಡಬೇಕು? ಎರಡನ್ನೂ ಒಟ್ಟಿಗೆ ಒಂದೇ ಮನುಷ್ಯ, ಒಬ್ಬನೇ ವ್ಯಕ್ತಿ ಎರಡನ್ನೂ ಮಾಡ್ಲಿಕ್ಕೆ ಸಾಧ್ಯನಾ? ಜ್ಞಾನ ಯೋಗದಲ್ಲಿ ನಿಷ್ಠೆ ಇಟ್ಟು ಗುರುವಿನ ಹತ್ರ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋ ಸಮಯದಲ್ಲಿ ನಾನು ಕರ್ಮ ಮಾಡು, ಯುದ್ಧ ಮಾಡು ಅಂದ್ರೆ ಹೇಗಪ್ಪ? ಐದರ್ ಐ ಕ್ಯಾನ್ ಡೂ ದಿಸ್ ಆರ್ ಐ ಕ್ಯಾನ್ ಡೂ ದಟ್. ಸೊ ವಾಟ್ ಈಸ್ ಕರೆಕ್ಟ್ ಫಾರ್ ಮೀ? You tell me. Don't mix up. Don't jumble up. Don't confuse me, Lord. ನಮ್ಮ ಸ್ಥಿತಿನೂ ಹಾಗೆ ಗುರುಗಳು ಹೇಳ್ತಾರೆ. ನಮ್ಗೆ ಯಾಕೆ ಈ ಡೌಟ್ಗಳು ಬರುತ್ತೆ, ಈ ಪ್ರಶ್ನೆ ಸಂದೇಹ ಬರುತ್ತೆ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಿ ಆರ್ ನಾಟ್ ಫಾಲೋಯಿಂಗ್ ದಿ ಸಬ್ಟಲ್ ಕರೆಕ್ಟ್ ಡೆಫಿನಿಷನ್. ವಿ ಆರ್ ನಾಟ್ ಫಾಲೋಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಲಾರ್ಡ್ ಈಸ್ ಹಿಂಟಿಂಗ್. ವೇದಾಂತ ಏನ್ ಹೇಳುತ್ತೆ, ಉಪನಿಷತ್ತುಗಳು ಏನ್ ಹೇಳ್ತಾ ಇದೆ, ವೇದಗಳು ಏನ್ ಹೇಳ್ತಾ ಇದೆ, ಅದನ್ನೇ ಪರಮಾತ್ಮ ಅಲ್ಲಿರೋದನ್ನೇ ಇಲ್ಲಿ ಹೇಳ್ತಾ ಇರೋದು. ಆದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಈಗ 2ನೇ ಅಧ್ಯಾಯದಲ್ಲೇ ಈ ಪ್ರಶ್ನೆ ಬಂದಿತ್ತು ಅರ್ಜುನನ ಮನಸ್ಸಿಗೆ. ನೀನು ಎರಡೆರಡು ದಾರಿ ಹೇಳ್ತಾ ಇದ್ದೀಯಲ್ಲಪ್ಪ ಕೃಷ್ಣ, ಎರಡರಲ್ಲಿ ಯಾವ್ದಪ್ಪ ಮುಖ್ಯ? ಸಾಂಖ್ಯಯೋಗ ಮುಖ್ಯವೋ ಕರ್ಮಯೋಗ ಮುಖ್ಯನೋ ಅದನ್ನ ಹೇಳು ಅಂತ ಅಲ್ಲೇ ಕೇಳ್ಬಿಡಿದಾನಲ್ಲ. ಯಚ್ಛೇಯಂ ಸ್ಯಾ ನಿಶ್ಚಿತಂ ಬ್ರೂಹಿ ತನ್ಮೇ ಅಂತ ಅಲ್ಲಿ ಬರುತ್ತೆ. ಆ 3ನೇ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಇದೆ, ಅದೇ ಅರ್ಜುನನ ತದೇಕಂ ವದ ನಿಶ್ಚಿತಿ ಏನ ಶ್ರೇಯೋಹಮಾಪ್ನುಯಾಮ್.
ನನಗೆ ಯಾವುದು ಒಳ್ಳೇದು ಅದನ್ನು ಹೇಳು ಅಂತ ಅದೇ ಪ್ರಶ್ನೆ ಮತ್ತೆ ಇಲ್ಲಿ. ಸೊ ಥರ್ಡ್ ಟೈಮ್ ದ ಕ್ವಶನ್, ವೈ ಕರ್ಮ ಸನ್ಯಾಸ ಅಂಡ್ ಕರ್ಮಯೋಗ ಬೋತ್ ಆರ್ ಆಪೋಸಿಟ್, ಬೋತ್ ಒನ್ ಪರ್ಸನ್ ಕೆನಾಟ್ ಡೂ ಸೇಮ್ ಟೈಮ್. ದಿಸ್ ಇಸ್ ದ ಕ್ವಶನ್. ಸೊ ಈಗ ಏನ್ ಮಾಡಬೇಕು? ನೆಕ್ಸ್ಟ್ ನಾವು 2, 3, 4 ಶ್ಲೋಕಾಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಲಾರ್ಡ್ ಹ್ಯಾಸ್ ಗಿವನ್ ಕ್ಲಾರಿಟಿ ಟು ಅವಾಯ್ಡ್ ಕನ್ಫ್ಯೂಷನ್. ಈ ನಮ್ಮ ಸಂದೇಹಕ್ಕೆ ಇಲ್ಲಿ ಉತ್ತರ ಇದೆ ಭಗವಂತನ. ಕರ್ಮ ಸನ್ಯಾಸ ಅಂದ್ರೆ ನಿಜವಾಗ್ಲೂ ಏನು, ಸನ್ಯಾಸ ಅಂದ್ರೆ ನಿಜವಾಗ್ಲೂ ಏನು? ದ ವರ್ಡ್ ಸನ್ಯಾಸ ಅಕಾರ್ಡಿಂಗ್ ಟು ಲಾರ್ಡ್, ಪ್ಲೀಸ್ ರಿಮೆಂಬರ್ ಕನ್ಫ್ಯೂಷನ್ how it sets in. The very word sannyasa, when you hear, you superimpose the definition of the word to a person wearing sannyasi dress. ಕಾಷಾಯ ವಸ್ತ್ರಗಳು, ಕೆಂಪು ಬಣ್ಣದ, ಇಟ್ಟಿಗೆ ಬಣ್ಣದ ಆ ವಸ್ತ್ರಗಳನ್ನು ಧರಿಸಿ, ರುದ್ರಾಕ್ಷಿ ಮಾಲೆಯನ್ನ, ವಿಭೂತಿಯನ್ನ ಧರಿಸಿ, ಕೇಶ ಮುಂಡನವನ್ನು ಮಾಡಿಕೊಂಡು, ಕೈನಲ್ಲಿ ದಂಡ ಹಿಡ್ಕೊಂಡು, ಪಾದಕ್ಕೆ ಹಾಕೊಂಡಿರ್ತಕ್ಕಂಥವರು ಸನ್ಯಾಸಿಗಳು ಅಂತ ನಾವು ನಮ್ಮಲ್ಲಿ ಇದೆಯಲ್ಲ, ಚಿತ್ರ ಇದೆಯಲ್ಲ. ಸನ್ಯಾಸ ಅಂದ್ರೆ ಅದೇ ಅಂತ ನಮ್ಮ ಭಾವನೆ. ವಿ ಕನ್ಫ್ಯೂಸ್ ದಟ್ ಟು ದ ವರ್ಡ್ ಡೆಫಿನೇಷನ್ ಸನ್ಯಾಸ. ಪ್ಲೀಸ್ ರಿಮೆಂಬರ್ ವಾಟ್ ಲಾರ್ಡ್ ಸೇಸ್ ನೆಕ್ಸ್ಟ್. ದ ಟೂ ಇಂಪಾರ್ಟೆಂಟ್, ದ ಡಿಫರೆನ್ಸ್ ಇಸ್ ದ ವರ್ಡ್ ಸನ್ಯಾಸ ಇಸ್ ಡಿಫರೆಂಟ್, ದ ವರ್ಡ್ ಸನ್ಯಾಸಿ ಇಸ್ ಡಿಫರೆಂಟ್. ಸನ್ಯಾಸ ಶಬ್ದದ ಅರ್ಥವೇ ಬೇರೆ, ಸನ್ಯಾಸಿ ಶಬ್ದದ ಅರ್ಥವೇ ಬೇರೆ. ಅದು ಮುಂದೆ ಬರುತ್ತೆ. ಈಗ ಇನ್ನು ಮುಂದೆ 2-3 ಶ್ಲೋಕಗಳು ಅದು ಬಹಳ ಸ್ಪಷ್ಟವಾಗಿ ಬರುತ್ತೆ. ಮೊದಲೇ ನೀವು ಸರಿ ತಿಳ್ಕೊಂಡ್ಬಿಟ್ರೆ ಈ ಮುಂದೆ ಈಗ ಬರೋ ಶ್ಲೋಕಗಳು ಬಹಳ ಸರಿಯಾಗಿ ಅರ್ಥ ಆಗುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿದ್ದಾಗ ಅರ್ಜುನ ಕೇಳ್ತಾ ಇದ್ದಾನ ಅದೇ ಪ್ರಶ್ನೆ ನಮ್ಮ ಮನಸ್ಸಲ್ಲೂ, ಇದು ಏನಪ್ಪ ಭಗವಂತ ಹೀಗೆ ಹೇಳ್ತಾ ಇದ್ದಾನಲ್ಲ, ಅಲ್ಲಿ ನೋಡಿದ್ರೆ ಹಾಗೆ ಹೇಳ್ತಾ ಇದ್ದಾನೆ, ಇಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಭಗವದ್ಗೀತೆ. 2 ಲೈನ್ ಶ್ಲೋಕ ಇದೆ, 2 ಲೈನ್ ಉತ್ತರ ಇದೆ, ಅದು ಓದಿದ್ರೆ ಕನ್ಫ್ಯೂಷನ್. ಸನ್ಯಾಸಿ ಅನ್ನೋ ಪದ ಇದೆಯಲ್ಲ, ಅದು ನಮ್ಮ ಈ ಜೀವನ ಇದೆಯಲ್ಲ ಅದರ ಒಂದು ಧರ್ಮ, ಲಕ್ಷಣ, ಗುಣ. ಮನುಷ್ಯನಿಗೆ 4 ಅವಸ್ಥೆಗಳು. ದೇರ್ ಆರ್ 4 ಡಿಫರೆಂಟ್ ಸ್ಟೇಜಸ್ ಇನ್ ಲೈಫ್ ಅಕಾರ್ಡಿಂಗ್ ಟು ವೇದಾಂತ. Brahmachari, one stage, celibate stage, learning is very important in that stage, young personality, youth personality, brahmachari, celibate. Then married, grihastha, another avastha, little aged, then a brahmachari. Then third comes vanaprastha, state, according to Vedanta, according to Upanishads, ಅಕಾರ್ಡಿಂಗ್ ಟು ಅವರ್ ಶಾಸ್ತ್ರಾಸ್. ಇನ್ನು 3ನೇ ಘಟ್ಟ ವಾನಪ್ರಸ್ಥ, ಅದು ಒಂದು ಅವಸ್ಥೆ. ವಯಸ್ಸಾದ ನಂತರ 60, 70 ವಯಸ್ಸಾದ ನಂತರ ಬರ್ತಕ್ಕಂಥದ್ದು ಅವಸ್ಥೆ. ಇಟ್ ಇಸ್ ಅ ಸ್ಟೇಟ್, ಎ ಮೆಂಟಲ್ ಸ್ಟೇಟ್, ಇಸ್ ಅ ಸ್ಟೇಜ್ ಇನ್ ದಿ ಲೈಫ್. 4th, ದಿ ಹೈಯೆಸ್ಟ್, ಮೋಸ್ಟ್ ಸೇಕ್ರೆಡ್ ಈಸ್ ಸನ್ಯಾಸ, ಧರ್ಮ. ಅಲ್ಲಿ ಸನ್ಯಾಸಿ ಶಬ್ದ ಬರುತ್ತೆ, ಸನ್ಯಾಸಾಶ್ರಮ. ಸೊ ಆಶ್ರಮ ವರ್ಡ್ ರೆಫರ್ಸ್ ಟು ದಟ್ ಸ್ಟೇಟ್. ಸೊ ಎ ಪರ್ಸನ್ ಎಂಟ್ರಿಂಗ್ ಇನ್ ಟು ಯತ್ಯಾಶ್ರಮ, ಸನ್ಯಾಸಾಶ್ರಮ, ಈಸ್ ಕಾಲ್ಡ್ ಸನ್ಯಾಸಿ. ದೇರ್ ಆರ್ ಡೆಫಿನೆಟ್ ಮೆಥಡ್ಸ್ ಆರ್ ದೇರ್, ಯು ನೋ. ಎನಿಬಡಿ ಕೆನಾಟ್ ಬಿಕಮ್ ಎ ಸನ್ಯಾಸಿ, ಎನಿಬಡಿ ಕೆನಾಟ್ ವೇರ್ ಎ ಓಕರ್ ಡ್ರೆಸ್ ಆರ್ ಸನ್ಯಾಸಿ ಡ್ರೆಸ್ ಜಸ್ಟ್ ಬೈ ದೇ ಲೈಕ್ ಎ ಫ್ಯಾಷನ್. ನೋ, ಇಟ್ ಹ್ಯಾಸ್ ಟು ಬಿ ಪ್ರಾಪರ್ ಪ್ರೊಸೀಜರ್ಸ್ ಆರ್ ದೇರ್. That yoga should be there, then only he will enter into that ashrama. So sannyasatva ಬೇರೆ, ಸನ್ಯಾಸ ಬೇರೆ. ಸನ್ಯಾಸತ್ವ ಅಂದ್ರೆ ಸನ್ಯಾಸಿ ಆಗೋದು. The one who enters that ashrama is called sannyasi. But what is sannyasa? Sannyasa is state of mind, the highest state of mind. ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಸೊ ನಿಜವಾದ ಅರ್ಥ ಏನು ಸನ್ಯಾಸ ಶಬ್ದಕ್ಕೆ? ಸನ್ಯಾಸ ಅಂದ್ರೆ ಎಲ್ಲವನ್ನೂ ಬಿಡೋದು, ಸಂಪೂರ್ಣ ಮಾನಸಿಕ ವೈರಾಗ್ಯ ಸ್ಥಿತಿ. ಯಾವ ಆಸೆಯೂ ಇಲ್ಲದೆ ಇರತಕ್ಕಂಥ ಸ್ಥಿತಿ ಇದೆಯಲ್ಲ, ಯಾವ ಸಂಕಲ್ಪವೂ ಇಲ್ಲದೆ ಇರತಕ್ಕಂಥ ಸ್ಥಿತಿ ಇದೆಯಲ್ಲ,
ಯಾವ ಮೋಹ ಬಂಧನವೂ ಇಲ್ಲದೆ ಇರೋ ಸ್ಥಿತಿ ಮನಸ್ಸಿನಲ್ಲಿ ಇದೆಯಲ್ಲ, ಯಾರಿಗೂ ಎಲ್ಲೂ ಬಂಧನದಿಂದ ಇದ್ದೇನೆ ಅನ್ನೋ ಸ್ಥಿತಿ ಬಿಟ್ಟು ನಾನು ಎಲ್ಲಿಯೂ ಯಾರ ಜೊತೆಯಲ್ಲೂ ಸಂಘದಲ್ಲಿಲ್ಲ. ಐ ಆಮ್ ನಾಟ್ ಅಸೋಸಿಯೇಟೆಡ್ ವಿತ್ ಎನಿಬಡಿ, ಐ ಆಮ್ ಟೋಟಲಿ ಫ್ರೀ. ನೋ ಮೋರ್ ಅಟ್ಯಾಚ್ಮೆಂಟ್, ನೋ ಮೋರ್ ಮಾಯಾ ಬಂಧನ ಆರ್ ಮೋಹ ಬಂಧನ. ಐ ಆಮ್ ನಾಟ್ ಅಟ್ಯಾಚ್ಡ್. ಇದು ಮೆಂಟಲ್ ಸ್ಟೇಟ್. ಐ ಆಮ್ ಟೋಟಲಿ ಡಿಟ್ಯಾಚ್ಡ್. ಮೆಂಟಲ್ ಸ್ಟೇಟ್, ಮಾನಸಿಕ ಸ್ಥಿತಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಸಂಪೂರ್ಣ ವೈರಾಗ್ಯ ಸ್ಥಿತಿ. ಡಿಸ್ಪ್ಯಾಷನ್ ಸ್ಟೇಟ್ ಆಫ್ ಮೈಂಡ್. No sankalpa, no desire, no passion, no attachment. This state of mind is called giving up everything. So that giving up everything andre giving up attachment, giving up desires, giving up sankalpa, giving up all your actions. ಎಲ್ಲ ಕರ್ಮಗಳನ್ನು ವರ್ಜ್ಯ ಅಂದ್ರೆ ದೇಹ ಭಾವವನ್ನು ಬಿಡೋದು. ಗಿವಿಂಗ್ ಅಪ್ ಯುವರ್ ಶರೀರ ಭಾವ, ದಟ್ ಇಸ್ ಈಗೋ. All this refers to sannyasa. So, sannyasa refers actually to what state? It is a mental state, the highest state, can be achieved by any person in whichever ashrama he is there. ಒಬ್ಬ ವ್ಯಕ್ತಿ ಆತ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಬೇಕು. ಹಸ್ತಾಮಲಕರು ಏನ್ ಹೇಳಿದ್ದಾರೆ ಅದನ್ನು ಮುಂದೆ ಜೀವನ್ಮುಕ್ತಿ ವಿವೇಕದಲ್ಲಿ ವಿದ್ಯಾರಣ್ಯರು ಏನ್ ಹೇಳ್ತಾರೆ, ಆಚಾರ್ಯರು ಏನ್ ಪರಿಭಾಷೆ ಕೊಟ್ಟಿದ್ದಾರೆ, ಎಲ್ಲವನ್ನು ಸೇರಿ ಹೇಳ್ತಾ ಇದ್ದೆ. ದಿಸ್ ಸ್ಟೇಟ್ ಆಫ್ ಮೈಂಡ್, ದೇರ್ ಇಸ್ ನೋ ಬಾರ್ ಲೈಕ್ ಮೇಲ್ ಆರ್ ಫೀಮೇಲ್. ದೇರ್ ಇಸ್ ನೋ ಬಾರ್ ಆಫ್ ಆಶ್ರಮ. ವೆದರ್ ಯು ಆರ್ ಎ ಬ್ರಹ್ಮಚಾರಿ, ವೆದರ್ ಯು ಆರ್ ಎ ಗೃಹಸ್ಥ, ಮ್ಯಾರಿಡ್ ಪರ್ಸನ್, ಆರ್ ಎ ಸೆಲೆಬ್ರೇಟ್ ಪರ್ಸನ್, ಆರ್ ಎ ಯಂಗ್ ಪರ್ಸನ್, ಆರ್ ವೆದರ್ ಯು ಆರ್ ಎ ವಿಡೋಯರ್ ಆರ್ ಎ ವಾನಪ್ರಸ್ಥ, ವೆದರ್ ಯು ಆರ್ ಎ ಏಜ್ಡ್ ಮ್ಯಾನ್, ವೆದರ್ ಯು ಕ್ರಾಸ್ಡ್ 60 or 70, ಆರ್ ವೆದರ್ ಯು ಆರ್ ಎ ಸನ್ಯಾಸಿ, ವಿಚ್ ಆಶ್ರಮ ಯು ಬಿಲಾಂಗ್ ಟು, ಯಾವುದೇ ಸ್ಥಿತಿಯಲ್ಲಿದ್ರೂ ಮಾನಸಿಕವಾಗಿ ಆತನಲ್ಲಿ ಈ ನಡವಳಿಕೆ ಬಂದು ಬಿಟ್ರೆ, ಮಾನಸಿಕವಾಗಿ ಆತನಲ್ಲಿ ವೈರಾಗ್ಯ ಉತ್ಪತ್ತಿಯಾದರೆ, ಸಂಕಲ್ಪಗಳು ವರ್ಜಿತನಾದರೆ, ಶರೀರ ಭಾವ ಬಿಟ್ಟರೆ, ಆಸೆಗಳನ್ನ ಬಿಟ್ಟರೆ, ಸಂಘವನ್ನ ಬಿಟ್ಟರೆ, ಮೋಹವನ್ನ ಬಿಟ್ಟರೆ, ಅದು ನಿಜವಾದ ಸನ್ಯಾಸತ್ವದ ಲಕ್ಷಣ. ಇದು ಸರಿಗೆ ಅರ್ಥ ಆಗಿಬಿಟ್ರೆ ತಲೆಗೆ. ಸನ್ಯಾಸತ್ವ ಬೇರೆ, ಸನ್ಯಾಸಿ ಬೇರೆ. ಸನ್ಯಾಸಿ ಅಂದ್ರೆ ಅದೊಂದು ಸ್ಟೇಜ್ ವೇರ್ ಯು ವೇರ್ ಓಖರ್ ರೋಬ್ಸ್, ಫಾಲೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಯು ಬಿಕಮ್ ಎ ಸನ್ಯಾಸಿ, ಯು ಫಾಲೋ ದಟ್ ಧರ್ಮ. ಸಿ, I don't know whether you remember the point correctly. I remind you again why this is important. In Jivan Mukti Viveka, written by Swami Vidyaranya, at the age of 80, who was inspirational to the formation of Vijayanagara dynasty in South India, in Hampi. That sage Vidyaranya, a great Jivan Mukta, Mahajnani, Mahatapasvi, Siddha Purusha, Mahamuni and Rishi himself, he became the Pontiff and Peethadipati in Sringeri at the age of 80. He was 12th Pontiff, 12th Peethadipati in the 13th century. He wrote one important book, Jivan Mukti Viveka. Another very important on treatise on Vedanta, post Shankara period, that Panchadashi written by Vidyaranya Muni is so famous in Advaita Siddhanta. So when he wrote this Jivan Mukti Viveka, he says one point. ಅಲ್ಲಿ ಒಂದು ಮಾತು ಹೇಳ್ತಾರೆ, ಸ್ವಾಮಿ ವಿದ್ಯಾರಣ್ಯ ಮುನಿಗಳು ಶೃಂಗೇರಿ ಜಗದ್ಗುರುಗಳು ಆಗಿರ್ತಕ್ಕಂಥವರು 13ನೇ ಶತಮಾನದಲ್ಲಿ. ಅವರು ಒಂದು ಮಾತು ಹೇಳ್ತಾರೆ ತಮ್ಮ ಪುಸ್ತಕದಲ್ಲಿ, ಗ್ರಂಥದಲ್ಲಿ. ಏನು ಪರಮಹಂಸ ಸ್ಥಿತಿ ಅಂದ್ರೆ ಏನು ಅಂತ ವರ್ಣನೆ ಕೊಡ್ತಾರೆ. ಯಾವ ಬ್ರಹ್ಮಜ್ಞಾನಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಶ್ರೋತ್ರಿಯನಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿ, ಯಾರು ಗುರು ಪರಂಪರೆಯಿಂದ ಬಂದಿದ್ದಾರಲ್ಲ, ಅವರಿಗೊಂದು ದೊಡ್ಡ ಗುರು ಪರಂಪರೆಯೇ ಇದೆಯಲ್ಲ, ಅಂತಹ ಬ್ರಹ್ಮಜ್ಞಾನಿ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತಹ ಬ್ರಹ್ಮನಿಷ್ಠ ಶ್ರೋತ್ರಿಯನಾಗಿದ್ದರೆ
ಉಪನಿಷತ್ತುಗಳ ಸಾರವನ್ನು ಅರ್ಥಕೊಂಡಿದ್ರೆ, ಬ್ರಹ್ಮಸೂತ್ರದ ಭಾಷ್ಯದ ಸಾರವನ್ನು ಅರ್ಥಕೊಂಡಿದ್ರೆ, ಭಗವದ್ಗೀತೆಯನ್ನು ಅರ್ಥಕೊಂಡಿದ್ರೆ, ರಾಮಾಯಣ, ಮಹಾಭಾರತ, ಭಾಗವತ ಎಲ್ಲವನ್ನೂ ತಿಳ್ಕೊಂಡಿದ್ರೆ, ಅವು ಎಲ್ಲವನ್ನೂ ಉಪದೇಶ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದರೆ ಅಂತಹ ಬ್ರಹ್ಮಜ್ಞಾನಿ ಮಹಾಶ್ರೋತ್ರಿಯ, ಆತನು ಪರಮಹಂಸ ಅಂತ ಹೇಳ್ತಾರೆ. ಆತನಿಗೆ ಯಾವ ವಿಧಿ ನಿಷೇಧಗಳು ಇಲ್ಲ. ಹಿ ಈಸ್ ಡಿಫೈನ್ಡ್ ಆಸ್ ಪರಮಹಂಸ ಹೂ ಈಸ್ ಅ ಶ್ರೋತ್ರಿಯ ಹಿಮ್ಸೆಲ್ಫ್, ಎ ಬ್ರಹ್ಮಜ್ಞಾನಿ ಹಿಮ್ಸೆಲ್ಫ್, and who belongs to a Guru Parampara itself. And he is called as Paramahamsa. Definition given by Swami Vidyaranya. It is there in the book, very famous book in Vedanta. Every person who enters into Vedanta will definitely read this book. The two books by Swami Vidyaranya. One is Panchadashi, another is Jivan Mukti Viveka. These two are next to what Acharya Shankara wrote in the 8th century, Viveka Chudamani and Atma Bodha and Upadesha Sahasri. They were written by Adi Shankaracharya. These two are written by Swami Vidyaranya. So Paramahamsa Sthiti idiyalla. Our Gurudev exactly corresponds to the definition given by Swami Vidyaranya in 13th century. Our Gurudev Shrotriya, Brahmanishta, Atmajnani and belongs to a great Guru Parampara. Another point, Swami Vidyaranya ಅಲ್ಲಿ ಏನು ಬರೀತಾರೆ ಅಂದ್ರೆ, ಒಬ್ಬ ಬ್ರಹ್ಮಜ್ಞಾನಿ, ಆತ್ಮನಿಷ್ಠ ಬ್ರಹ್ಮಜ್ಞಾನಿ, ಸಾಕ್ಷಾತ್ಕಾರವನ್ನು ಗಳಿಸಿಕೊಂಡಿರ್ತಕ್ಕಂತಹ ಆತ್ಮಸ್ವರೂಪದಲ್ಲೇ ಇರತಕ್ಕಂತಹ ಜೀವನ್ ಮುಕ್ತ ಸಂತ ಹೇಗೆ ಬೇಕಾದ್ರೂ ಇರಬಹುದು. ಯಾವ ರೂಲ್ಸು ಇಲ್ಲ, ಯಾವ ವಿಧಿ ನಿಷೇಧಗಳಿಲ್ಲ. ಪಾದಕ್ಕೆ ಹಾಕ್ಕೊಳ್ಬಹುದು, ಬಿಡಬಹುದು, ಸನ್ಯಾಸಿ ಆಗಬಹುದು, ಆಗದೆ ಇರಬಹುದು, ಬಟ್ಟೆ ಹಾಕ್ಕೊಳ್ಬಹುದು, ಹಾಕ್ಕೊಳ್ದೇ ಇರಬಹುದು, ಬಿಳಿ ಬಟ್ಟೆ ಇರಬಹುದು, ಕೆಂಪು ಬಟ್ಟೆ ಇರಬಹುದು, ಬಟ್ಟೆ ಇಲ್ಲದೇನೆ ಇರಬಹುದು, ಹೇಗೆ ಬೇಕಾದ್ರೂ ಇರಬಹುದು, ಸರ್ವತಂತ್ರ ಸ್ವತಂತ್ರ. ಸೊ ಎ ರಿಯಲ್ ಜೀವನ್ ಮುಕ್ತ ಕ್ಯಾನ್ ರಿಮೈನ್ ಇನ್ ಎನಿ ಸ್ಟೇಟ್ ಹಿ ಲೈಕ್ಸ್, ನೋ ರೂಲ್ಸ್. ವೆರಿ ರೇರ್ಲಿ, ಸ್ವಾಮಿ ವಿದ್ಯಾರಣ್ಯ ರೈಟ್ಸ್ ದೇರ್, very rarely such a rare Jivan Mukta, after attaining the realization, will voluntarily by God's sankalpa will enter into sannyasa ashrama. That he takes up sannyasa dharma, not by himself. He is beyond the body, he is beyond the karma, but by God's sankalpa. ದೈವ ಸಂಕಲ್ಪಕ್ಕೆ ಅನುಗುಣವಾಗಿ ಎಷ್ಟೋ ಬಹಳ ವಿರಳರಲ್ಲಿ ವಿರಳರು ಬ್ರಹ್ಮಜ್ಞಾನಿಗಳು ಜ್ಞಾನ ಬಂದ ನಂತರ ಸನ್ಯಾಸಿಗಳಾಗಬಹುದು. ವಿದ್ಯಾರಣ್ಯ ಮುನಿಗಳ ಮಾತು. ಅಂಥವರು ನಿಜವಾದ ಪರಮಹಂಸ ಸನ್ಯಾಸಿಗಳು, ಅಥವಾ ಅದು ವಿದ್ವತ್ ಸನ್ಯಾಸ. ಬಹಳ ಅಪರೂಪದ ಘಟನೆ ಇದು ಅಂತ ಅವರು ಬರೀತಾರೆ. ನೌ ಯು ರಿಮೆಂಬರ್ ನೌ ದ ಇಂಪಾರ್ಟೆನ್ಸ್ ಆಫ್ ಅವರ್ ಗುರುದೇವ್. ಹಿ ಈಸ್ ಎ ವಿದ್ವತ್ ಸನ್ಯಾಸಿ, ಹಿ ಈಸ್ ಎ ಪರಮಹಂಸ ಸನ್ಯಾಸಿ, as defined in the book itself, in that holy scripture. Our Gurudev is not only a Paramahamsa, he is a Vidvat Sannyasi. No rules, no regulation. He need not follow, even though he took Sannyasa Dharma, he need not follow Sannyasa Dharma. So such a rare personality, a rare of the rare, such a Mahatma, we are associated. ಅಂತ ಹೇಳಿದ್ರೆ ತಪ್ಪಾಗುತ್ತೆ. By his compassion, by his grace, he has given place for all of us devotees at his lotus feet. And I am sure he is listening our words. I am not boasting anything. By his own compassion, he has given place at his lotus feet. ಕರುಣೆಯಿಂದ, ಬಹಳ ಪ್ರೀತಿಯಿಂದ, ಮರುಕದಿಂದ ನಮ್ಮನ್ನ ತಮ್ಮ ಪಾದದ ಬಳಿಗೆ ಎಳ್ಕೊಂಡು ಬಂದಿರೋದು ಅವರೇ ಹೊರತು ನಾವಾಗೆ ಬಂದಿದ್ದಲ್ಲ. That is why how lucky we are. That is the ultimate point. ಇದನ್ನು ಹೇಳಕ್ಕೆ ಸಾಧ್ಯನೇ ಇಲ್ಲ ನನಗೆ. I cannot explain this sentence which is being uttered by my mouth. No. So ಗುರುಗಳು ಹೇಳ್ತಾ ಇದ್ರು, ಸನ್ಯಾಸಿ ಮತ್ತು ಸನ್ಯಾಸ ವ್ಯತ್ಯಾಸ. ಗುರುಗಳು ಹೇಳ್ತಾ ಇದ್ರು, ನಿಜವಾದ ಜೀವನ್ಮುಕ್ತನಿಗೆ, ಬ್ರಹ್ಮಜ್ಞಾನಿಗೆ ಯಾವ ಉಪಾದೇನೂ ಇಲ್ಲ ಅಂತ ಹೇಳ್ತಾ ಇದ್ರು. ಇದೆಲ್ಲ ನಾವು ತಿಳ್ಕೊಂಡ್ರೆ ಈಗ ಮುಂದೆ ಬರೋ ಶ್ಲೋಕಗಳು ಅರ್ಥ ಆಗುತ್ತೆ. ಸೊ ಈಗ ಈ ಪ್ರಶ್ನೆಗೆ ಸನ್ಯಾಸ ಮತ್ತು ಸನ್ಯಾಸ ಧರ್ಮ, ಸನ್ಯಾಸ ಯೋಗ, ಕರ್ಮ ಸನ್ಯಾಸ,
ಕನ್ಫ್ಯೂಷನ್ ಇದೆಯಲ್ಲ ಅರ್ಜುನನ್ಗೆ, ನಮಗೆ. ಈಗ ಭಗವಂತನ 2ನೇ ಶ್ಲೋಕ ಪ್ರಾರಂಭ ಇವೆ. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಈಗ ನಮಗೆ ಬಂದಿರೋ ಸಂದೇಹನ ಭಗವಂತ ನಿವಾರಣೆ ಮಾಡಬೇಕಲ್ಲ. ಹೇಳ್ತಾ ಇದ್ದಾನೆ ಭಗವಂತ, ಸನ್ಯಾಸ ಅಂಡ್ ಚ ಕರ್ಮಯೋಗ. ಅಂದ್ರೆ ಸನ್ಯಾಸ ಅಂತಂದ್ರೆ ಇಲ್ಲಿ ಜ್ಞಾನ ಯೋಗ, ಜ್ಞಾನ ಮಾರ್ಗ, ಸಾಂಖ್ಯ ಯೋಗ, ಜ್ಞಾನ ನಿಷ್ಠೆ ಅಂತ ತಿಳ್ಕೊಳ್ಬೇಕು. ಈ ಸನ್ಯಾಸ ಅಂತಂದ್ರೆ ಈ ಅರ್ಜುನ ನೀನೇನ್ ತಿಳ್ಕೊಂಡಿದ್ದೆ, ಕರ್ಮ ಸನ್ಯಾಸ ಅಂತ ತಿಳ್ಕೊಂಡಿದ್ದೀಯಲ್ಲ, ವಿಚಾರ ಮಾರ್ಗ, ಜ್ಞಾನ ಮಾರ್ಗ. ಗುರುವಿನ ಹತ್ರ ಹೋಗಿ ಕುಳಿತು ಆತನ ಸೇವೆ ಮಾಡಿ ಆತನ ಉಪದೇಶವನ್ನ ಮನನ ಮಾಡುತ್ತಾ, ಕೇಳುತ್ತಾ, ಶ್ರವಣ ಮನನ ನಿಧಿಧ್ಯಾಸನ ಮಾಡುತ್ತಾ, ಧ್ಯಾನ ಮಾಡುತ್ತಾ, ಎಲ್ಲ ಕರ್ಮಗಳನ್ನ ಬಿಟ್ಟು ಕರ್ಮಗಳನ್ನ ಸನ್ಯಾಸ ಮಾಡಿ ಕರ್ಮಗಳನ್ನ ತ್ಯಾಗ ಮಾಡಿ ಮನಸ್ಸನ್ನ ಭಗವಂತ ನಿಲ್ಲಿಸಿ ತಪಸ್ ಮಾಡೋದು ಇದೆಯಲ್ಲ, ಧ್ಯಾನ ಮಾಡೋದು ಇದೆಯಲ್ಲ, ಆತ್ಮವಿಚಾರ ಮಾಡೋದು ಇದೆಯಲ್ಲ, ಆ ಮಾರ್ಗ ಇದೆಯಲ್ಲ, ಅದು ಸಾಂಖ್ಯ ಮಾರ್ಗ. ಸನ್ಯಾಸ ಅಂತ ಅದು. ಆ ಸಾಂಖ್ಯ ಮಾರ್ಗ, ಜ್ಞಾನ ಮಾರ್ಗ ಮತ್ತು ಯೋಗ ಮಾರ್ಗ, ಕರ್ಮಯೋಗ. ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಸಾಂಖ್ಯ ನಿಷ್ಠೆ ಮತ್ತು ಕರ್ಮಯೋಗ ನಿಷ್ಠೆ, ಇವು ಎರಡೂ ಅರ್ಜುನ ತಿಳ್ಕೊಳ್ಬೇಕಪ್ಪ, ಎರಡೂ ಉತ್ತಮವೇ. ನಿಶ್ರೇಯಸಕರ ಉಭೌ ಎರಡೂ, ಬೋತ್ ಆರ್ ಬೆನಿಫಿಷಿಯಲ್. ನಿಶ್ರೇಯಸಕರ ಕರಹ ಪ್ಲಸ್ ಉಭೌ ಕರ ಉಭೌ, both are beneficial. Which one? Jnana yoga and karma yoga, the two paths. What you are thinking, what you are asking me, which of the two is greater? You tell me, Krishna. That is your question. So I am telling you, Arjuna, look, these two paths both are beneficial, both are really good, both are desirable. ಈ ಎರಡೂ ಮಾರ್ಗ ಇದೆಯಲ್ಲ, ಒಂದು ಜ್ಞಾನ ಮಾರ್ಗ, ತಪಸ್ಸಿನ ಮಾರ್ಗ, ಧ್ಯಾನದ ಮಾರ್ಗ. ಗುರುವಿನ ಹತ್ರ ಹೋಗಿ ಕೂತ್ಕೊಂಡು ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡೋದಿದೆಯಲ್ಲ, ಸಮಾಧಿ ಸ್ಥಿತಿಯನ್ನು ಹೊಂದೋದಿದೆಯಲ್ಲ, ಆ ಜ್ಞಾನ ಮಾರ್ಗ ಇದೆಯಲ್ಲ ಅದು. ಮತ್ತೆ ನಾನು ಹೇಳ್ತಾ ಇರೋ ಕರ್ಮ ಮಾರ್ಗ ಅಂದ್ರೆ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ. ಬೋತ್ ಆರ್ ಗುಡ್, ಬೋತ್ ಆರ್ ಬೆನಿಫಿಷಿಯಲ್. ಬಟ್ second line he makes it very clear. Second line, ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ. ಇಷ್ಟಾದ್ರೂ ತಯೋಸ್ತು, ಬಿಟ್ವೀನ್ ದ ಟೂ, ಇಫ್ ಯು ಆಸ್ಕ್ ಮೀ, ಯು ಆರ್ ಆಸ್ಕಿಂಗ್ ಮೀ ವಿಚ್ ಐ ಶುಡ್ ಫಾಲೋ. ಸೊ ಐ ಆಮ್ ಟೆಲಿಂಗ್ ಯು ನೌ. ಇದು ನಮಗೆ ಹೇಳ್ತಾ ಇರೋ ಮಾತು, ಗುರುಗಳು ಹೇಳಿದ್ದಿದು. ಈ ಶ್ಲೋಕದಲ್ಲಿ ಏನಿದೆಯಲ್ಲ, ಇದು ನಮಗೆ ಬಹಳ ನೇರವಾಗಿ ಕಲಿಯುಗದಲ್ಲಿ ನಮಗೆ ಕೊಡ್ತಾ ಇರೋ ಉಪದೇಶ ಭಗವಂತ. ನಾವೇನು ಮಾಡಬೇಕು ಅದನ್ನು ಹೇಳ್ತಾ ಇದ್ದಾನೆ ಭಗವಂತ. ಅರ್ಜುನನ ನಿಮಿತ್ತ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ನೋಡಿ ಅಪ್ಪ, ನೀವೇನ್ ಮಾಡಬೇಕು, ಕನ್ಫ್ಯೂಷನ್ ಇದೆಯಲ್ವಾ. ಸೊ ಆ ಎರಡರಲ್ಲಿ ಯಾವುದು? ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಮುಖ್ಯ, ಶ್ರೇಷ್ಠ. ದಿ ಕರ್ಮಯೋಗ ಈಸ್ ಮಚ್ ಸುಪೀರಿಯರ್, more desirable, easier than the Jnana Yoga or Sankhya Yoga or Karma Sannyasa Yoga. ಎರಡರಲ್ಲಿ ಕರ್ಮಯೋಗವೇ ಮುಖ್ಯ, ಬಹಳ ಶ್ರೇಷ್ಠ. ಸೊ ಯೋಗ ಆಫ್ ಆಕ್ಷನ್, ದಟ್ ಇಸ್ ಕರ್ಮಯೋಗ, ಈಸ್ ಬೆಟರ್ than the yoga of knowledge. Our Gurudev commentary, so simple words, Science of Bhagavad Gita. Lord is telling, look Arjuna, yoga of action is better. It can be easily followed than the yoga of knowledge. Jnana yogakkinta karma yoga is ಬಹಳ ಸುಲಭ. ಅದಕ್ಕೋಸ್ಕರ ಅದು ಶ್ರೇಯಸ್ಕರ. ನಿನ್ನ ಶ್ರೇಯಸ್ಸಿಗೆ, ನಿನಗೆ ಒಳ್ಳೇದು ಮಾಡಬೇಕು ಅಂದ್ರೆ, ನಿನಗೆ ಮೋಕ್ಷವನ್ನು ಕೊಡಬೇಕು ಅಂದ್ರೆ, ನಿಜವಾದ ಅರ್ಥದಲ್ಲಿ ನೀನು ಏನ್ ಮಾಡಬೇಕು, ನಿನ್ನ ಗುರಿ ಏನು, ಎರಡರಲ್ಲಿ ನಾನು ಏನ್ ಮಾಡಲಿ ಅಂದ್ರೆ ಮೊದಲು ಕರ್ಮಯೋಗವನ್ನು ಮಾಡೋದು ಬಹಳ ಸುಲಭ ಅಪ್ಪ. ಅದನ್ನು ಹೇಳ್ತಾ ಇದ್ದಾನೆ ಭಗವಂತ.
ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ our Gurudev says the same thing here. See, as long as we are all ajnanis with the Sharira Bhava, I am not devoid of Sharira Bhava. I know that I am this body. Our Gurudev repeatedly has made this point clear. Who is ajnani? Ajnani means wrong notion. I believe that I am the body. I am so and so. I have a particular abhimana. ಶರೀರಾಭಿಮಾನ, ಸ್ವಾಭಿಮಾನ. ನಾನು ಅಂದ್ರೆ ಇಂಥವನು ಇಂಥವಳು ಅಂತ ಇದೆಯಲ್ಲ, ಇದು ಇರೋ ತನಕ ನಾವು ಅಜ್ಞಾನದಲ್ಲಿದ್ದೇವೆ ಅಂತ ಅರ್ಥ. ಕರೆಕ್ಟ್? ದ ರಿಯಲ್ ನೇಚರ್ ವಿ ಡೋಂಟ್ ನೋ. ವಿ ಆರ್ ಅಂಡರ್ ದ ಇಂಪ್ರೆಷನ್, ಎ ರಾಂಗ್ ಇಂಪ್ರೆಷನ್ ದಟ್ ವಿ ಆರ್ ದ ಬಾಡಿ, ಬಟ್ ದಟ್ ಇಸ್ ನಾಟ್ ದ ರಿಯಾಲಿಟಿ. ಬಟ್ ವಿ ಡೋಂಟ್ ನೋ ದಟ್. ನಾವು ನಿಜವಾಗ್ಲೂ ಏನಾಗಿದೆ ನಮಗೆ ಗೊತ್ತಿಲ್ಲ. ಗುರುಗಳ ಮಾತಿದು. We don't know really who we are because we are long back disconnected for the last millions of births. ಇದು ಬರೀ ಈ ಜನ್ಮದಲ್ಲ, ಹಿಂದಿನ ಸಾವಿರಾರು ಜನ್ಮಗಳಿಂದ ಇದನ್ನೇ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾನು ಅಂದ್ರೆ ದೇಹ ಅಷ್ಟೇ. ಸೊ ಈ ಅಜ್ಞಾನ ಸ್ಥಿತಿನಲ್ಲಿ ಸಾಂಖ್ಯ ಯೋಗ ತಲೆಗೆ ಹೋಗೋದು ಕಷ್ಟ. ಜ್ಞಾನ ಯೋಗ ಹೇಳಿಬಿಟ್ರೆ ಒಂದೇಟಿಗೆ ಅರ್ಥ ಆಗೋದಿಲ್ಲ. ಸೊ ವೆನ್ ಐ ಆಮ್ ಎ ಅಜ್ಞಾನಿ, ignorant myself, suddenly if I am given the high dosage of the Jnana Yoga concept, Vichara Marga, Atma Vichara Marga concept, the mind will not receive it. Intellect will not receive it. The ego will not receive it because of Maya. ನನ್ನ ಮಾಯೆಯಿಂದ ನಾನೇನು ಆವರ್ತನಾಗಿದ್ದೇನೆ, ನನ್ನ ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ, ಅಂತಃಕರಣ ಏನಿದೆ, ಈ ಒಳಗಿನ ಅಂತಃಕರಣಕ್ಕೆ ಇದು ಅರ್ಥ ಆಗೋ ವಿಷಯ ಅಲ್ಲ. ಯಾವುದು ಜ್ಞಾನ ಮಾರ್ಗ ಅಂತ ಹೇಳೋದಾದ್ರೆ, ಅಥವಾ ಜ್ಞಾನನಿಷ್ಠೆ, ಸಾಂಖ್ಯನಿಷ್ಠೆ ಬಗ್ಗೆ ಹೇಳೋದಾದ್ರೆ, ಅದು ಒಂದೇ ಏಟಿಗೆ ತಲೆಗೆ ಹೋಗೋ ವಿಷಯ ಅಲ್ಲ. ಬಹಳ ಕಷ್ಟಕರವಾದ ವಿಷಯ, ಬಹಳ ಕಷ್ಟ ಸಾಧ್ಯವಾದ ವಿಷಯ. ಯಾಕೆ? ಆ ಮಾರ್ಗ ಏನಿದೆ, ವೇದಾಂತದಲ್ಲಿ ಇದರ ಬಗ್ಗೆ ಬಹಳಷ್ಟು ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಬಹಳ ಸುಲಭದಲ್ಲೂ ಹೇಳಿದ್ದಾರೆ, ಬಹಳ ವಿಶದವಾಗಿ ಹೇಳಿದ್ದಾರೆ. ಇಫ್ ಯು ಹ್ಯಾಪನ್ ಟು ರೀಡ್ ಟುಡೇ ಅಗೈನ್ his book, Sadhana and Meditation. If you happen to read Swami Sadananda Virachita, 14th century, Vedanta Sara book. If you happen to read Vivek Chudamani again, all these things are there. Why Jnana Marga is difficult to understand, comprehend? ನಮಗೆ ಸಾಂಖ್ಯ ಮಾರ್ಗ ಅಂದ್ರೆ ಜ್ಞಾನ ಮಾರ್ಗ ಇದೆಯಲ್ಲ, ಅದು ಯಾಕೆ ತಲೆಗೆ ಹೋಗಲ್ಲ, ಯಾಕೆ ಅರ್ಥ ಆಗಲ್ಲ ಅಂದ್ರೆ, ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿದ್ರೆ, ಆದ್ರೆ ಒಳಬದಿ ಗೊತ್ತಿದ್ರೆ ಅರ್ಥ ಆಗತ್ತೆ ಯಾಕೆ ಕಷ್ಟ ಅಂತ. ಆಚಾರ್ಯ ಶಂಕರ ಹ್ಯಾಸ್ ಎಕ್ಸ್ಪ್ಲೈನ್ಡ್ ದಟ್ ಬ್ಯೂಟಿಫುಲಿ, ದಿ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ವೇದಾಂತ. ಹೂ ಈಸ್ ಎ ಕ್ವಾಲಿಫೈಡ್ ಪರ್ಸನ್ ಇನ್ ದಿಸ್ ಫೀಲ್ಡ್? ಈ ಜ್ಞಾನ ಮಾರ್ಗಕ್ಕೆ ನಿಜವಾಗ್ಲೂ ನಮಗೆ ಅಧಿಕಾರಿ ಯಾರು ಅಂತ ಆಚಾರ್ಯರು ಬಿಡಿಸಿದ್ದಾರೆ ವಿವೇಕ್ ಚೂಡಾಮಣಿಯಲ್ಲಿ ಮತ್ತೆ ಆತ್ಮಬೋಧದಲ್ಲಿ. ಇನ್ ಇಸ್ ಟ್ರೀಟಿಸ್ ಆತ್ಮಬೋಧ ಅಂಡ್ ವಿವೇಕ್ ಚೂಡಾಮಣಿ, ಆಚಾರ್ಯ ಹ್ಯಾಸ್ ಎಕ್ಸ್ಪ್ಲೈನ್ಡ್ ದಟ್ ವೆರಿ ಕ್ಲಿಯರ್ಲಿ. ಹೂ ಈಸ್ ಕ್ವಾಲಿಫೈಡ್ ಟು ಟೇಕ್ ಅಪ್ ಜ್ಞಾನ ಮಾರ್ಗ? ಸೇಜ್ ವಿದ್ಯಾರಣ್ಯ ಆಲ್ಸೋ ಹ್ಯಾಸ್ ಎಕ್ಸ್ಪ್ಲೈನ್ಡ್ ದ ಸೇಮ್ ಥಿಂಗ್ ಇನ್ ಮಚ್ ಬೆಟರ್ ವೇ ಇನ್ ಪಂಚದಶಿ, ಇನ್ ಇಸ್ ಟ್ರೀಟಿಸ್, ಇನ್ ಇಸ್ ಬುಕ್. ಸೊ ವಾಟ್ ಈಸ್ ದೇರ್ ಆರ್ ಸ್ಟೆಪ್ಸ್ ಇನ್ವಾಲ್ಡ್ ಅಲ್ಲ. ಜ್ಞಾನ ಮಾರ್ಗಕ್ಕೆ ನೀವು ಅಧಿಕಾರ ಬೇಕು ಅಂತಂದ್ರೆ, ನನಗೆ ಜ್ಞಾನ ಮಾರ್ಗ ಹೇಳ್ಕೊಡಿ ಗುರುಗಳೇ ಅಂತಂದ್ರೆ, ಇಲ್ಲಿ ಒಳಗಡೆ ಒಂದು ಸ್ಟಫ್ ಇರಬೇಕಲ್ಲ. ಯು ಶುಡ್ ಬಿ ಕ್ವಾಲಿಫೈಡ್. ವಾಟ್ ಈಸ್ ದಟ್? ಆಚಾರ್ಯ ಭಗವತ್ಪಾದ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ದಿಸ್ ವಾಸ್ ಎಕ್ಸ್ಪ್ಲೈನ್ಡ್ ಬ್ಯೂಟಿಫುಲಿ ಬೈ ಮಿಸ್ಟರ್ ಭರತ್ ಶಾಸ್ತ್ರಿ ಲಾಸ್ಟ್ ಟೈಮ್. ಹೂ ಈಸ್ ವೆಲ್ ಕ್ವಾಲಿಫೈಡ್? ಯು ನೀಡ್ ಸಮ್ ಕ್ವಾಲಿಫಿಕೇಶನ್. Correct? Without passing SSLC as a qualifying examination, you cannot enter into pre-university college. ಸೊ ಜ್ಞಾನ ಮಾರ್ಗಕ್ಕೆ ಏನು ಕ್ವಾಲಿಫಿಕೇಶನ್? ನಿಜವಾದ ಅರ್ಥದಲ್ಲಿ ಯಾರು ಅಧಿಕಾರಿ ಬರುತ್ತೆ? ನಿತ್ಯ ವಸ್ತು ವಿವೇಕ, ಸ್ಟಾರ್ಟಿಂಗ್ ಪಾಯಿಂಟ್. ವಿವೇಕ ಪ್ರಜ್ಞೆ, ವಿವೇಕ ಖ್ಯಾತಿ, ನಿತ್ಯ ವಿವೇಕ, ಕಾಂಟೆಂಪ್ಲೇಷನ್, ರೀಸನಿಂಗ್, discrimination, all these words are words only. ಯಾವುದು ನಿತ್ಯ, ಯಾವುದು ಅನಿತ್ಯ,
ಈ ಜಗತ್ತೇ ನಿತ್ಯ ಅಲ್ಲಪ್ಪ, ಇದು ಮಿಥ್ಯಾ ಸ್ವರೂಪ ಅಂತ ಮೊದಲು ಅರ್ಥ ಆಗಬೇಕಲ್ಲ. ಆಚಾರ್ಯರ ವಾಣಿ ಇದೆಯಲ್ಲ, ದ ಸೆಂಟ್ರಲ್ ಡಾಗ್ಮಾ ಆಫ್ ಅದ್ವೈತ ಫಿಲಾಸಫಿ ಪ್ರೊಕ್ಲೈಮ್ಡ್ ಬೈ ಆಚಾರ್ಯ ಭಗವತ್ಪಾದ ಇನ್ ಹಾಫ್ ದ ಶ್ಲೋಕ. ವಾಟ್ ಈಸ್ ದಟ್ ಹಾಫ್ ಶ್ಲೋಕ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. He has used the first part of the shloka given by Vyasa Maharshi himself. He explains that in Upadesha, in his Sutra Bhashya, in the beginning only as a sukti he explains. Taking Vyasa Maharshi's famous shloka, the first charana, I am using that charana and completing it. The first part is Yaduktam Grantha Kotibehi. Yaduktam Grantha Kotibehi. Whatever is explained in hundreds and hundreds of books, crores of books, Vedanta books, that summary I am giving you now. There he says, Vyasa Maharshi says, Yaduktam Grantha Kotibihi Pravachami Ardha Shlokena Pravachami. In half line I will explain that. What is that? He says, Paropakaraya Punyam Papaya Parapeedanam. That is the second line given by Vyasa Maharshi. That is for Kali Yuga. The summary of our life should be how I should lead my life in Kali Yuga ಅನ್ನೋದಕ್ಕೆ Vyasa Maharshi has explained in the half line, half charana shloka. What is that? Paropakaraya punyam papaya parapeedanam. Same thing, Acharya Shankara, he has taken the first part of the shloka and completed in his own way. The second part he says, Brahma Satyam Jagan Mithya Jivo Brahmaiva Naparaha. So to understand this, you must know first what is Satya, what is Asatya, what is Sat, what is Asat, what is Nitya, what is Mithya. So that power irvekalla, you need that power here. That is a correct discrimination, correct intelligence, correct interpretation. ಆ ಬುದ್ಧಿಮತ್ತೆನಲ್ಲಿ ಅರ್ಥ ಆಗಬೇಕು. ಅದು ವಿವೇಕ. ವಿವೇಕ ಪ್ರಜ್ಞೆ ಜಾಗೃತ ಆಗಬೇಕು ಅಂತ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅಷ್ಟೇ ಅಲ್ಲ, ನಿಜವಾಗಲೂ ಈ ಪ್ರಪಂಚ ಸತ್ಯನ, ನಿಜವಾಗಲೂ ಸತ್ಯನ ಅಥವಾ ಅಲ್ಲವಾ? ಇದು ಇವತ್ತಿದ್ದ ನಾಳೆ ಹೋಗುತ್ತೆ ಅಂದ್ರೆ ಸತ್ಯ ಯಾವುದು, ಶಾಶ್ವತವಾಗಿರೋದು ಯಾವುದು? ಸಿ, ದಿಸ್ ಈಸ್ ಕಾಲ್ಡ್ ವಿವೇಕ ಪ್ರಜ್ಞೆ. ದ ಸೆಕೆಂಡ್ ಕ್ವಾಲಿಫಿಕೇಶನ್ ಇಸ್ ವೈರಾಗ್ಯ. Acharya says that Vairagya, he says beautifully, Ihamutra Pala Bhoga Viraga. For Vairagya, he says, you need the second qualification, Vairagya, dispassion. Hage, Ihamutra Pala Bhoga Viraga, full word Acharya uses. In short, Vairagya. Viveka, Vairagya. What is that Vairagya? Ihamutra Pala Bhoga Viraga. Iha means, in this life I am taken birth ಅಲ್ವಾ, ನನಗೆ ಬದುಕಿದ್ದೀನಲ್ವಾ, ಏನೇನು ಸುಖ ಇದೆಯೋ, ನನಗೆ ಏನು ಬೇಕು, ಇದು ಯಾವುದು ನಿಜವಾದ ಸುಖ ಅಲ್ಲ. ನನಗೆ ಇದು ಯಾವುದು ಬೇಡ, ನನಗೆ ಶಾಶ್ವತವಾದ ಆನಂದ ಬೇಕು, ಶಾಶ್ವತವಾದ ಸುಖ ಬೇಕು, ಸುಖ ಬೇಕು, ಆನಂದ ಬೇಕು. ನೀವು ತಿಳ್ಕೊಂಡಂಗಲ್ಲ, ನನಗೆ ಇವತ್ತಿದ್ದು ನಾಳೆ ಹೋಗುವ ಆನಂದ ಅಲ್ಲ. ಒಂದು ಉದಾಹರಣೆ, ಅವ್ರ ಗುರುದೇವ್ ಯೂಸ್ ಟು ಗಿವ್ ದಿಸ್. ಆಲ್ ಮಹಾತ್ಮನ್ಸ್ ಹ್ಯಾವ್ ಗಿವನ್. ಸುಖ ಅಂದ್ರೆ ಏನು? ತುಂಬಾ ಹಸಿವಾಗಿದೆ, 2 ದಿವಸದಿಂದ ಊಟ ಇಲ್ಲಪ್ಪ, ಬಹಳ ಹಸಿವಾಗಿದೆ ಅಲ್ವಾ. 2 ದಿವಸ ಆದಮೇಲೆ ನಿಮಗೆ ಊಟ ಯಾರಾದರೂ ಹಾಕಿದ್ರೆ ನಾವೆಷ್ಟು ಚೆನ್ನಾಗಿ ಊಟ ಮಾಡ್ತೇವೆ ಅಂದ್ರೆ ಆಗ ನಿಮ್ಗೆ ನಿಜವಾದ ಸುಖ. ಆ ಹಸಿವನ್ನೋದು ಹೋಗ್ತಾ ಹೋಗ್ತಾ ಹೊಟ್ಟೆ ತುಂಬ್ತಾ ಎಂಥ ಸುಖ ಸಿಗುತ್ತೆ ಅಂದ್ರೆ ನಿಜವಾದ ಸುಖ, ಬ್ರಹ್ಮಾನಂದ. ಆದರೆ ಹೊಟ್ಟೆ ತುಂಬಿದ ಮೇಲೆ ಇನ್ನು ಸಾಕು ಅಂತ ಹೇಳಿದ ಮೇಲೆ ಒಂದು 5 ನಿಮಿಷ ಆದ್ಮೇಲೆ ಆ ಸುಖ ಅಲ್ಲಿಗೆ ನಿಂತು ಹೋಯ್ತು. ಸಾಯಂಕಾಲ ಆಗ್ತಾ ಇದ್ದಾಗ ಮತ್ತೆ ಹೊಟ್ಟೆ ಹಸಿವು ಬರುತ್ತೆ, ಹೌದಾ? ಈ ಸುಖ ಇರಲ್ಲ. ಈಗ ಊಟ ಮಾಡ್ಬಿಟ್ಟಿದ್ದೀರಲ್ಲಪ್ಪ ನಿನ್ನೆ ನೀವು ಬೆಳಗ್ಗೆ, ಮತ್ತೆ ಯಾಕೆ ಹಸ್ಕೊಂಡಿದ್ದೀರಿ, ಮತ್ತೆ ಯಾಕೆ? ಆ ಸುಖ ಅಲ್ಲಿಗೆ ಮುಗೀತು, ಕ್ಷಣಿಕ. ಸೊ ದಿ ಹ್ಯಾಪಿನೆಸ್ ವಾಟ್ ವಿ ಆರ್ ಪರ್ಸೀವಿಂಗ್ ಆರ್ ಪರ್ಸ್ಯೂಯಿಂಗ್, ದೇ ಆರ್ ಟೆಂಪರರಿ. ಯು ಥಿಂಕ್ ದಟ್ ಯು ಆರ್ ಹ್ಯಾಪಿ ಇನ್ ದಿಸ್ ಮೊಮೆಂಟ್, ನೆಕ್ಸ್ಟ್ ಮೊಮೆಂಟ್ ಇಟ್ ಇಸ್ ಫಾಲೋಡ್ ಬೈ ಅನದರ್ ಪಾಯಿಂಟ್. ಅವ್ರ ಗುರುದೇವ್ ಎಲ್ಲಿ ಸುಖ ಇದೆಯೋ, ಸಂತೋಷ ಇದೆಯೋ, ಅದ್ರ ಹಿಂದೆ ಇರುತ್ತಲ್ಲ ಒಂದು ಬೇರೆ ಗಳಿಗೆ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಶಾಶ್ವತ. ಸೊ ಈ ಜಗತ್ತಿನಲ್ಲಾಗಲಿ ಇಹಾಮೂತ್ರ ಫಲ, ಆಮೂತ್ರ ಅಂದ್ರೆ
ಸತ್ತು ಹೋದ ನಂತರ, ಮರಣ ಹೋದ ನಂತರ ಸ್ವರ್ಗದಲ್ಲಿ ಸಿಗೋ ಅಲ್ಲಿ ಚೆನ್ನಾಗಿರ್ತೇನೆ, ಅದೂ ಶಾಶ್ವತ ಅಲ್ಲ. ಸ್ವರ್ಗಕ್ಕೆ ಹೋಗಿ ಸುಖವನ್ನು ಅನುಭವಿಸಬೇಕು ಅಂತ ಅನಿಸಿದ್ರು ಅದು ಶಾಶ್ವತ ಅಲ್ಲ. ಯಾಕೆಂದ್ರೆ ಅದು ಪರ್ಮನೆಂಟ್ ಅಲ್ಲ. ಎಷ್ಟೋ ವರ್ಷಗಳು, ಸಾವಿರಾರು ವರ್ಷ ಆದರೂ ಸಹಿತ ಒಂದ್ ದಿವಸ ಮತ್ತೆ ವಾಪಸ್ ಬರಬೇಕಲ್ಲ ಭೂಮಿಗೆ. ಕ್ಷೀಣೆ ಪುಣ್ಯ ಮರ್ತೆ ವಿನಶ್ಯತಿ, ಮತ್ತೆ ಭೂಮಿಗೆ ಬರಬೇಕಲ್ಲ ಹುಟ್ಲಿಕ್ಕೆ. ಅದು ಶಾಶ್ವತ ಅಲ್ಲ. ಅಂದ್ರೆ ಈ ಜನ್ಮದಲ್ಲಾಗ್ಲಿ ಬೇರೆ ಲೋಕದಲ್ಲಾಗ್ಲಿ ಯಾವ ಸುಖ ಇದೆಯೋ ಅದು ಬೇಡ, ಶಾಶ್ವತವಾಗಿರೋ ಸುಖ ಬೇಕು, ಇದು ಯಾವುದು ಬೇಡ ಅನ್ನೋದಿದೆಯಲ್ಲ, ಇಹ ಮೂತ್ರ ಫಲಭೋಗ ವಿರಾಗ, ಅದು ನಿಜವಾದ ವೈರಾಗ್ಯ. ಸೊ ವಿವೇಕ ಫಾಲೋಡ್ ಬೈ ವೈರಾಗ್ಯ. ಥರ್ಡ್ ಕ್ವಾಲಿಫಿಕೇಶನ್ ಷಟ್ ಸಂಪತ್ತಿ. ಆಚಾರ್ಯ ಸೇಸ್ ಷಟ್ ಸಂಪತ್ತಿ, 6-fold wealth. I should possess 6-fold wealth. Shat Sampatti. What is that Shat Sampatti? Shama, Dama, Uparati, Titiksha, Shraddha, Samadha. ಹೇಳ್ತಾ ಹೋದ್ರೆ each will take 1 hour itself. Shama in simple, controlling the mind. Dama, controlling our senses. Volition. ನಾವು ಸ್ವತಃ ಪ್ರಯತ್ನ ಪಟ್ಟು ನಮ್ಮ ಇಂದ್ರಿಯಗಳನ್ನ ಬಿಗಿ ಹಿಡಿಯೋದಾಗ್ಲಿ, ಮನಸ್ಸನ್ನು ಬಿಗಿ ಹಿಡಿಯೋದಾಗ್ಲಿ, ಶಮಾದಮ. ಉಪರತಿ, ವಿಡ್ರಾಯಿಂಗ್ ಫ್ರಮ್, ವಾಲಂಟರಿಲಿ ಯು ವಿಡ್ರಾಯಿಂಗ್ ಫ್ರಮ್ ಎ ಸಿಚುವೇಶನ್. ಉಪರತಿ, ಯಾವ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಪ್ರಪಂಚದ ಆಮೋದ ಪ್ರಮೋದಕ್ಕೆ ಸಿಕ್ಕಾಕೊಳ್ತಾ ಇದೆ ಗೊತ್ತಾಗ್ತಾ ಇದೆಯೋ ಆ ಕ್ಷಣದಲ್ಲಿ ವಾಪಸ್ ಬರೋದು. ವಾಪಸ್ ಬರೋದು ಅಂದ್ರೇನು? ವಿಡ್ರಾಯಿಂಗ್. ನೀವು ಆ ಸನ್ನಿವೇಶದಿಂದ ಹೊರಗೆ ಬರೋದು. ಇದಕ್ಕೆ ಗುರುಗಳು ಉದಾಹರಣೆ ಕೊಟ್ಟರು. ಉಪರತಿ ಅನ್ನೋದಕ್ಕೆ ಒಂದು ಉದಾಹರಣೆ. ಏನು ಉದಾಹರಣೆ? ಅವರ್ ಗುರುದೇವ್ ಗೇವ್ ಎನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಉಪರತಿ. ವಿಡ್ರಾಯಿಂಗ್. If you go to a marriage function morning to evening, what happens? Hundreds of people you meet, hundreds of thoughts, hundreds of types of discussion, different mentality, different ways, interpretation, one abusing the other, one praising the other. So your mind gets totally, completely contaminated by 100 types of views, by 100 different people. Your whole mind becomes polluted. And after coming back, you will be thinking the same old thing after next 1 month. ಒಂದು ಮದುವೆ ಸಮಾರಂಭಕ್ಕೆ ನೀವು ಹೋಗಿ ಬಂದ್ರೆ ಅಲ್ಲಿ ಮಾತುಗಳಿದೆಯಲ್ಲ, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅವ್ರ ಬಗ್ಗೆ ಹೇಳಿದ್ದು, ಇವ್ರ ಬಗ್ಗೆ ಹೇಳಿದ್ದು. ಮದುವೆ ಮುಗಿದು ಮರುದಿನ ಆಗಿ 1 ತಿಂಗಳಾದ್ರೂ ನಿಮ್ಮ ಮನಸ್ಸು ಅಲ್ಲೇ ಇರುತ್ತೆ. ಅವ್ರು ಹೀಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು. ಹೋಲ್ ಮೈಂಡ್ ಈಸ್ ಪೊಲ್ಯೂಟೆಡ್, ಅನ್ವಾಂಟೆಡ್. ಗುರುಗಳು ಹೇಳ್ತಾ ಇದ್ರು, ಒಂದು ಮದುವೆ ಸಮಾರಂಭಕ್ಕೆ ಹೋದ್ರೆ ನೀ ಏನ್ ಮಾಡ್ತೀಯ ಗೊತ್ತಾ? ಬರೀ ಕಸವನ್ನ ತುಂಬಿಕೊಂಡು ಬರ್ತೀಯ ನಿನ್ನ ಮನಸ್ಸಿನಲ್ಲಿ ಅಂತ ಹೇಳ್ತಾ ಇದ್ರು ಕನ್ನಡ ವರ್ಡ್. ಆಲ್ ದ ವೇಸ್ಟ್ ಪ್ರಾಡಕ್ಟ್ ಎಂಟರ್ ಇನ್ ಟು ಯುವರ್ ಮೈಂಡ್ ವೆನ್ ಯು ಕಮ್ ಬ್ಯಾಕ್ ಹೋಮ್, ಅಂಡ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಡಿಸ್ಚಾರ್ಜ್ ದೋಸ್ ವೇಸ್ಟ್ materials entering your mind. So what is Uparati? He said, don't go. Avoid going. That is exactly example he gave for Uparati. Withdrawing from situation. ಅದನ್ನೇ ವೇದಾಂತದಲ್ಲಿ ಏಕಾಂತವಾಸ. ಏಕಾಂತವಾಸ ಅಂದ್ರೆ ಅದು ಅರ್ಥ ಏನು? ಎಲ್ಲ ಸಂಬಂಧಗಳಿಂದ ಆದಷ್ಟು ದೂರ ಇದ್ರೆ ಯು ಡೋಂಟ್ ರಿಯಾಕ್ಟ್. ಸಿ, ಯು ರಿಯಾಕ್ಟ್ ವೆನ್ ಯು ಆರ್ ಅಸೋಸಿಯೇಟೆಡ್. ವೆನ್ ಯು ಡಿಸೋಸಿಯೇಟ್, ರಿಯಾಕ್ಷನ್ಸ್ ಬಿಕಮ್ಸ್ ರೆಡ್ಯೂಸ್ಡ್. ನೀವು ದೂರ ಇದ್ದು ಬಿಟ್ರೆ ನಿಮಗೆ ಪ್ರಾಬ್ಲಮೇ ಇಲ್ವಲ್ಲ, ಮನಸ್ಸಿಗೆ ತಾಪವೇ ಇಲ್ವಲ್ಲ. ದಿನ ಬೆಳಗ್ಗೆ ಸಾಯಂಕಾಲ 100 ಜನ ಮಾತಾಡ್ತಾ ಇದ್ರೆ ಎಲ್ಲಾ ತರದ ಯೋಚನೆಗಳು ಬರುತ್ತೆ. ಯಾರ ಹತ್ರ ಮಾತಾಡದೇ ಇದ್ರೆ ದಟ್ ಈಸ್ ಉಪರತಿ. ವಿಡ್ರಾಯಿಂಗ್ ಫ್ರಮ್ ದ ಸಿಚುಯೇಷನ್. ದೆನ್ ತಿತಿಕ್ಷಾ. ಅವರ್ ಗುರುದೇವ್ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಎಂಡ್ಯೂರಿಂಗ್ all your hardships. ಯಾವುದೇ ಕ್ರೈಸಿಸ್, ವಿಚ್ ಎವರ್ ಗುಡ್ ಇವೆಂಟ್ ಆರ್ ಎ ಬ್ಯಾಡ್ ಇವೆಂಟ್, ಶಾಕಿಂಗ್ ಇವೆಂಟ್, health problem, financial problem, any crisis in life, take it, just endure it. Just experience it. Just experience it. Be a witness. Whether it is a health, whether it is a financial crisis, whether it is an emotional crisis, family crisis, whatever the problem, just endure it. Titiksha. Enduring. ಸಹಿಸ್ಕೊಳ್ಳೋದಿದೆಯಲ್ಲ, ವಿಥೌಟ್ ಕಾಮೆಂಟ್, ವಿಥೌಟ್ ಮೇಕಿಂಗ್ another person responsible for your trouble,
ನೀವು ತೊಂದರೆಯಲ್ಲಿದ್ದಾಗ ಅವ್ರು ನನಗೆ ತೊಂದರೆ ಕೊಟ್ಟರು, ಅದಕ್ಕೆ ನಾನು ಹಾಳಾಗ್ತಾ ಇದ್ದೇನೆ, ಅವ್ರು ನನಗೆ ಮೋಸ ಮಾಡಿದ್ರು ಅಂತ ಬೈಯೋದಕ್ಕಿಂತ ನನ್ನ ಪ್ರಾರಬ್ಧದಲ್ಲಿ ಭಗವಂತ ಇದು ಕೊಟ್ಬಿಟ್ಟಿದ್ದಾನೆ, ಅವ್ರ ನಿಮಿತ್ತ ಕಾರಣ ಅಷ್ಟೇ, ನಾನು ತೊಂದರೆ ಅನುಭವಿಸೋಕೆ ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕಾರಣ ಅಂತ ಸುಮ್ಮನೆ ಇದ್ದು ಬಿಡೋದು ಅಂದ್ರೆ ತಿತಿಕ್ಷಾ. ಎಂಡ್ಯೂರ್ ಆಲ್ ಹ್ಯಾಪನಿಂಗ್ಸ್ ಇನ್ ಲೈಫ್ ಆಸ್ ದೆ ಕಮ್, ವಿಟ್ನೆಸ್ ಇಟ್. ಇಲ್ಲಿ ತಿತಿಕ್ಷಾ ಮೀನ್ಸ್ ಸಿಂಪ್ಲಿ ಬಿ ಎ ವಿಟ್ನೆಸ್ ಅಂತ ಅರ್ಥ. ನೀವು ತಿತಿಕ್ಷಾ ಅಂದ್ರೆ ಏನು? ಗುರುಗಳು ಒಮ್ಮೆ ಹೇಳಿದರು, ಎಲ್ಲವನ್ನು ಸಾಕ್ಷೀಭೂತವಾಗಿ ನೋಡ್ತಾ ಹೋಗಪ್ಪ, ಅದು ಏನಾಗುತ್ತೋ ಆಗ್ತಾ ಇರುತ್ತೆ, ಏನಾಗುತ್ತೋ ಆಗಲಿ, ಏನಾಗುತ್ತೋ ಆಗ್ತಾ ಇದೆ, ಭಗವಂತನ ಇಚ್ಛೆ, ನಂದೇನೂ ಅಲ್ಲ. ಸುಮ್ಮನೆ ಇದ್ಬಿಡೋದು, ಕೀಪಿಂಗ್ ಕ್ವಯಟ್, ದಟ್ ಇಸ್ ತಿತಿಕ್ಷಾ. ಅಂಡ್ ಅವರ್ ಗುರುದೇವ್ ಮೇಡ್ ದಟ್ ಪಾಯಿಂಟ್ ವೆರಿ ಕ್ಲಿಯರ್. ತಿತಿಕ್ಷಾ ಈಸ್ ಅ ರಿಯಲ್ ಫಾರ್ಮ್ ಆಫ್ ತಪಸ್. ಇದು ನಿಜವಾದ ತಪಸ್ಸು. ರಿಮೆಂಬರ್ ಅವರ್ ಗುರುದೇವ್ಸ್ ವರ್ಡ್, ತಿತಿಕ್ಷಾ ಮೀನ್ಸ್ ರಿಯಲ್ ತಪಸ್. ಇದೇ ನಿಜವಾದ ತಪಸ್ಸು. ಬಂದದ್ದನ್ನ ನಮ್ಮ ಜೀವನದಲ್ಲಿ ಕಷ್ಟ, ಸುಖ, ತೊಂದರೆ, ಯಾತನೆ, ಸಂಕಟ ಎಲ್ಲವನ್ನು ಅನುಭವಿಸ್ತಾ ಇದ್ದೇನೆ ಸಂತೋಷವಾಗಿ. ಪರಮಾತ್ಮ ನೀನು ಕೊಟ್ಟಿದ್ದೀಯಲ್ಲ, ಇದು ನೀನು ಕೊಟ್ಟಿದ್ದೀಯಲ್ಲಪ್ಪ, ಆಯ್ತು ಅನುಭವಿಸು ಅಂತ ಹೇಳ್ತಾ ಇದ್ದೀಯ, ಅನುಭವಿಸ್ತಾ ಇದ್ದೇನೆ. ಈ ಭಾವ ಇದೆಯಲ್ಲ, ಸಾಕ್ಷಿ ಭಾವ, ಆಗಿದ್ದಾಗ ಆಗಲಿ, ಏನು ಬೇಕಾದರೂ ಆಗಲಿ, ನಿನ್ನನ್ನು ಮಾತ್ರ ಕೈ ಬಿಡಲ್ಲ ಪರಮಾತ್ಮ. ಗುರುದೇವ, ಏನು ಬೇಕಾದರೂ ಬರಲಿ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ. ದಿಸ್ ಇಸ್ ತಿತಿಕ್ಷಾ. ನೆಕ್ಸ್ಟ್ ಶ್ರದ್ಧಾ ಅಂಡ್ ಸಮಾಧಾನ. ಶ್ರದ್ಧಾ, ಟೋಟಲ್ ಫೇತ್, ಬಿಲೀಫ್ ಇನ್ ಗುರು ಅಂಡ್ ಗಾಡ್, ಇನ್ ಗುರುಸ್ ಉಪದೇಶ ಅಂಡ್ ಗಾಡ್. ಶ್ರದ್ಧಾ, no definition. Our Gurudev used to say, there is no word which can define Shraddha. Shraddha is defined as Shraddha only. Shraddha ಅಂದ್ರೆ ಏನು ಅಂದ್ರೆ, ಶ್ರದ್ಧೆಗೆ ಶ್ರದ್ಧೆಯೇ ಉತ್ತರ ಅಂತ. ಅದು ಅನನ್ಯವಾದ ಆ ಒಂದು ಬಲವಾದ ನಂಬಿಕೆ, ನಿಷ್ಠೆ ಇದೆಯಲ್ಲ, ಅದು ಶ್ರದ್ಧೆ. ಗುರುವಿನ ಮೇಲೆ, ಗುರುವಿನ ಉಪದೇಶದ ಮೇಲೆ, ಮತ್ತೆ ಶಾಸ್ತ್ರಗಳ ಮೇಲೆ, ಉಪನಿಷತ್ತುಗಳ ಮೇಲೆ, ನಮ್ಮ ಬಹಳ ಮುಖ್ಯವಾದ ಶಾಸ್ತ್ರದ ಸಂಬಂಧಪಟ್ಟಂತ ವೇದಾಂತದ ಪುಸ್ತಕಗಳ ಮೇಲೆ ನಿಜವಾದ ನಮಗೆ ನಂಬಿಕೆ ಇರಬೇಕು. ಅಲ್ಲಿ ಸಂಶಯ, ಸಂದೇಹ ಇರಬಾರದು. ಅದು ತಿತಿಕ್ಷಾ. ಶ್ರದ್ಧಾ. ಸಮಾಧಾನ, ನೆಕ್ಸ್ಟ್ ಕ್ವಾಲಿಫಿಕೇಶನ್. ವಾಟ್ ಇಸ್ ಸಮಾಧಾನ? ಸಮಾಧಾನ ಈಸ್ ಡಿಸ್ಕ್ರೈಬ್ ಬೈ ಅವರ್ ಗುರುದೇವ್ ಆಸ್ ಯದೃಚ್ಛಾಲಾವ ಸಂತುಷ್ಟ. ಭಗವದ್ಗೀತಾ ಶಬ್ದ. ಏನು ಬಂದ್ರು ಬಂದದ್ದನ್ನ ಬಂದ ಹಾಗೆ ಸ್ವೀಕಾರ ಮಾಡಿ ಆನಂದವಾಗಿರೋದು, ಸಂತೋಷವಾಗಿರೋದು ಸಮಾಧಾನ. ಸೆಲ್ಫ್ ಕಂಟೆಂಟ್ಮೆಂಟ್. ಇಫ್ ಯು ಆರ್ ಕಂಟೆಂಟೆಡ್ ವಿತ್ ವಾಟ್ ವಿ ಹ್ಯಾವ್ ಇನ್ ಲೈಫ್, ದಟ್ ಇಸ್ ಕಾಲ್ಡ್ ಸಮಾಧಾನ. ಇದು ಷಟ್ ಸಂಪತ್ತಿಲಿ ಬಂತು. ಈಗ ಎಲ್ಲಿಂದ ಬಂತು? ಎಲ್ಲಿಂದ ಶುರು ಆಯಿತು? ಶುರು ಆಗಿದ್ದು ಫಸ್ಟ್ ಕ್ವಾಲಿಫಿಕೇಶನ್, ಐ ಶುಡ್ ಹ್ಯಾವ್ ವಿವೇಕ. ಸೆಕೆಂಡ್ ಕ್ವಾಲಿಫಿಕೇಶನ್ ವೈರಾಗ್ಯ. ಥರ್ಡ್ ಕ್ವಾಲಿಫಿಕೇಶನ್ ಷಟ್ ಸಂಪತ್ತಿ. ಫೋರ್ತ್ ಕ್ವಾಲಿಫಿಕೇಶನ್ ಐ ಶುಡ್ ಬಿ ಮುಮುಕ್ಷು. ಫೋರ್ತ್ ಕ್ವಾಲಿಫಿಕೇಶನ್ ಮುಮುಕ್ಷು. ಜೀವ ಪರಮಾತ್ಮ ಸಂಬಂಧದ ಬಗ್ಗೆ ಯೋಚನೆ ಬರಬೇಕು, ತಾನಾಗಿಯೇ ಬರಬೇಕು. ಪರಮಾತ್ಮ ಏನು ಅಂತ ಅರ್ಥ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಪರಮಾತ್ಮನನ್ನು ಹೊಂದಬೇಕು ಅಂತ ಎಲ್ಲಿಲ್ಲದ ಉತ್ಸಾಹದ ಬಯಕೆ ಇರಬೇಕು ಮನಸ್ಸಲ್ಲಿ. ಪರಮಾತ್ಮನನ್ನ ಈ ಜನ್ಮದಲ್ಲಿ, ಈ ದೇಹ ಬಿಡೋದ್ರೊಳಗೆ ಖಂಡಿತವಾಗಿ ನಾನು ನೋಡ್ತೇನೆ, ಹೊಂದುತ್ತೇನೆ, ಪಡಿತೇನೆ ಅನ್ನೋ ಒಂದು ಛಲ ಇರಬೇಕು. ಅದು ಮುಮುಕ್ಷತ್ವ. ಜೀವ ಜಗತ್ತು ಅಂದ್ರೇನು, ಆತ್ಮ ಪರಮಾತ್ಮ ಸಂಬಂಧ ಏನು, ಆತ್ಮ ಅಂದ್ರೇನು, ಪರಮಾತ್ಮ, ಇದೆಲ್ಲದಕ್ಕೂ ನನಗೆ ಉತ್ತರ ಬೇಕು. ಮುಕ್ತಿ ಅಂದ್ರೇನು, ಮೋಕ್ಷ ಅಂದ್ರೇನು, ಸಂಸಾರ ಅಂದ್ರೇನು, ಬಂಧನ ಅಂದ್ರೇನು, ಮಾಯಾ ಅಂದ್ರೇನು, ಇವೆಲ್ಲಕ್ಕೂ ನನಗೆ ಸರಿಯಾದ ಉತ್ತರ ಬೇಕು. ಈ ಪ್ರಶ್ನೆಗಳು ಬರುತ್ತಲ್ಲ, ಇದು ಮುಮುಕ್ಷತ್ವದ ಲಕ್ಷಣ. ಸೊ 4 ಕ್ವಾಲಿಫಿಕೇಶನ್ಸ್ ಇದಿದ್ರೆ, ಇಫ್ ಯು ಹ್ಯಾವ್ ಆಲ್ ದೀಸ್ 4 ಕ್ವಾಲಿಫಿಕೇಶನ್, then it is easy to enter ಜ್ಞಾನ ಮಾರ್ಗ. Are you catching now? ಸಾಂಖ್ಯ ನಿಷ್ಠೆ, ಜ್ಞಾನ ನಿಷ್ಠೆ ನಮಗೆ ಯಾವಾಗ ಸಾಧ್ಯ ಸುಲಭದಲ್ಲಿ ಅಂದ್ರೆ, ಈ 4 ವಿಧದ ನಮಗೆ ಈ ಒಂದು ಅಧಿಕಾರ ಇರಬೇಕು. ನಮ್ಮಲ್ಲಿ ವಿವೇಕ ಇರಬೇಕು, ನಮ್ಮಲ್ಲಿ ವೈರಾಗ್ಯ ಇರಬೇಕು, ಸ್ವಲ್ಪಂಟಿಗಾರ ಬೇಕಲ್ಲ. ನಮ್ಮಲ್ಲಿ ಷಟ್ ಸಂಪತ್ತಿ ಇರಬೇಕು, ಶಮ, ದಮ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ ಇರಬೇಕು. ನಮ್ಮ ಮುಮುಕ್ಷತ್ವ ಇರಬೇಕು. ಇವ ಇಲ್ಲದೇನೆ ನಮಗೆ ಗುರು ಸಿಗಬೇಕು, ನನಗೆ ಗುರು ದಾರಿ ತೋರಿಸ್ಬೇಕು ಅಂದ್ರೆ ಹೇಗೆ ಸಾಧ್ಯ? ನನ್ನಲ್ಲಿ ವಿವೇಕ ಇಲ್ಲದೆ, ಪ್ರಜ್ಞೆ ಇಲ್ಲದೆ
ನನ್ನಲ್ಲಿ ಆ ಶ್ರದ್ಧೆ ಇಲ್ಲದೆ, ನನಗೆ ಗುರುವಿನಲ್ಲಿ ಶ್ರದ್ಧೆ, ಭಗವಂತನ ಶ್ರದ್ಧೆ ಇಲ್ಲದೆ, ಆತನ ಉಪದೇಶ ಶ್ರದ್ಧೆ ಇಲ್ಲದೆ ಗುರು ಸಿಗಬೇಕು, ನನಗೆ ದಾರಿ ತೋರಿಸು ಗುರುವೇ ಅಂದ್ರೆ ಹೇಗೆ ಸಾಧ್ಯ? ಸೊ ಜ್ಞಾನ ಮಾರ್ಗ ಇಸ್ ವೆರಿ ಡಿಫಿಕಲ್ಟ್. ದಟ್ ಈಸ್ ವೈ ಇಟ್ ಈಸ್ ಡಿಫಿಕಲ್ಟ್, ಬಿಕಾಸ್ ಇಟ್ ಈಸ್ ನಾಟ್ ಈಸಿ. Anybody cannot simply follow it just like that. There is no shortcut here. You cannot pay money and buy titiksha. You cannot pay money and then buy viveka. You cannot pay money and then buy vairagya. It is not a shortcut. So difficult path. Not for all. Not meant for all. So that is the root of knowledge. So that is the yoga of knowledge, as our Gurudev says. Idu jnana marga. ಇದು ಬಹಳ ಕಷ್ಟ. ಇದು ಈ ಮಾರ್ಗದಲ್ಲಿ ಮುಕ್ತಿ ಸಿಗೋದು ಖಂಡಿತ. ಬಟ್ ಇಟ್ ಇಸ್ ಡಿಫಿಕಲ್ಟ್ ಟು ಫಾಲೋ. ಯು ಅಂಡರ್ಸ್ಟ್ಯಾಂಡ್? ಇಟ್ ಇಸ್ ಡಿಫಿಕಲ್ಟ್ ಟು ಫಾಲೋ. ಎರಡನೇದು ಯಾವುದು? ಕರ್ಮಯೋಗ. ಕರ್ಮಯೋಗ ಕರ್ಮಯೋಗದಲ್ಲಿ ಈ ಕ್ವಾಲಿಫಿಕೇಶನ್ಸ್ ಯಾವುದು ಬರೋಲ್ಲ. ಪ್ಲೀಸ್ ರಿಮೆಂಬರ್, ದಿ ಕ್ವಾಲಿಫಿಕೇಶನ್ಸ್ ಆರ್ ಮೆಂಟ್ ಫಾರ್ ಜ್ಞಾನ ಯೋಗ. In Karma Yoga Marga, in the yoga of action, no qualification. Anybody can become adhikari. Anybody is qualified to practice Karma Yoga. Man can practice, woman can practice, sannyasi can practice, a brahmachari can practice, householder can practice, young boy can practice, old man can practice. ಇಲ್ಲಿ ಯಾವ ಭೇದವೂ ಇಲ್ಲ. ಲಿಂಗ ಭೇದ ಇಲ್ಲ, ವರ್ಣ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಆಶ್ರಮ ಭೇದ ಇಲ್ಲ. ಯಾರು ಬೇಕಾದರೂ ಕರ್ಮಯೋಗವನ್ನ ನಿಶ್ಚಿಂತೆಯಿಂದ ಸುಲಭವಾಗಿ ತಮ್ಮ ಜೀವನದಲ್ಲಿ ಸಾಧಿಸಬಹುದು, ಸಾಧನೆ ಮಾಡಬಹುದು. ಸೊ ಎರಡೂ ಮಾರ್ಗಗಳು ಉತ್ತಮ. ಮೋಕ್ಷವನ್ನು ಪಡೀಲಿಕ್ಕೆ ಒಂದು ಜ್ಞಾನ ಮಾರ್ಗ, ಒಂದು ಕರ್ಮ ಮಾರ್ಗ. ಆದರೆ ಅರ್ಜುನ, ಈ ಎರಡು ಮಾರ್ಗದಲ್ಲಿ ನೀನು ನನಗೆ ಯಾವುದು ಉತ್ತಮ ಹೇಳೋ ಕೃಷ್ಣ ಅಂತ ಕೇಳ್ತಾ ಇದೆಯಲ್ಲ. ನೋಡಪ್ಪ, ಎರಡು ಮಾರ್ಗದಲ್ಲಿ ನಿನಗೆ ಕರ್ಮಯೋಗ ಮಾರ್ಗ ಬಹಳ ಶ್ರೇಯಸ್ಕರ. ಯಾಕೆಂದ್ರೆ ಜ್ಞಾನ ಮಾರ್ಗಕ್ಕಿಂತ ಇದು ಶ್ರೇಷ್ಠ. ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇಟ್ ಈಸ್ ಬೆಟರ್. ವಿಶಿಷ್ಯತೆ, ಇಟ್ ಈಸ್ ಬೆಟರ್. ದಿಸ್ ಕರ್ಮಯೋಗ ಇಸ್ ಬೆಟರ್ ದ್ಯಾನ್ ಜ್ಞಾನ ಯೋಗ, ಬೆಟರ್ ದ್ಯಾನ್ ಸಾಂಖ್ಯ ಯೋಗ. ವೈ? ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ ಗ್ರೌಂಡ್ ಜಸ್ಟ್ ನೌ ಸೆಟ್, ದಟ್ ಇಸ್ ವಾಟ್ ಯು ಶುಡ್ ರಿಮೆಂಬರ್. ಈ ಶ್ಲೋಕ ಅರ್ಥ ಆಗ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿರಬೇಕು. ಸಾಂಖ್ಯ ಯೋಗಕ್ಕಿಂತ ಕರ್ಮಯೋಗ ಯಾಕೆ ಸುಲಭ, ಶ್ರೇಷ್ಠ ಅಂದ್ರೆ ಸುಲಭದಲ್ಲಿ ನೀವು ಮಾಡಬಹುದು ಅಂತ. ಪ್ಲೀಸ್ ರಿಮೆಂಬರ್, ಭಗವಂತ ಏನ್ ಹೇಳ್ತಾ ಇದ್ದಾನೆ ನೋಡಪ್ಪ, ಎರಡು ಮಾರ್ಗ ಇದೆಯಲ್ಲ, ಜ್ಞಾನ ಮಾರ್ಗಕ್ಕಿಂತ ಕರ್ಮ ಯೋಗ ಬಹಳ ಶ್ರೇಷ್ಠ ಅಂದ್ರೆ ಅರ್ಥ. ಇಲ್ಲಿ ಹೊಗಳೋ ಉದ್ದೇಶ ಏನು ಅಂದ್ರೆ, ಇಟ್ ಈಸ್ ಈಸಿ ಫಾರ್ ಯು ಟು ಫಾಲೋ. He is not saying that you should never follow Jnana Marga. Please remember, what he is telling Arjuna, a Ajnani, is for you it is easy. Easy. ನಿಮಗೆ ಸುಲಭ ದಾರಿ ಬೇಕಲ್ಲ, ಇದು ಸುಲಭ ಅಲ್ವಾ, ಇದನ್ನ ಮಾಡಪ್ಪ ಮಹಾರಾಯ. ದಟ್ ಇಸ್ ಅ ಹಿಂಟ್. ಕರ್ಮ ಸನ್ಯಾಸ ಈಗಲೇ ನಿನಗೆ ಅರ್ಥ ಆಗಲ್ಲ, ಜ್ಞಾನ ಮಾರ್ಗ ಈಗಲೇ ನಿನಗೆ ಅರ್ಥ ಆಗಲ್ಲ. ಅದು ಬಹಳ ಕಷ್ಟ ಸಾಧ್ಯ ಅಪ್ಪ. ಯಾಕಂದ್ರೆ ಅದು ನಿಜವಾದ ಸನ್ಯಾಸತ್ವದ ಲಕ್ಷಣ. ಅದು ಅಕರ್ಮ ಸ್ಥಿತಿ ಲಕ್ಷಣ ಜ್ಞಾನ ಮಾರ್ಗ. ಅದು ಒಂದೇ ಇಟಿಗೆ ಬರಬೇಕು ಅಂದ್ರೆ ಕಷ್ಟ. ಆದ್ದರಿಂದ ಆತ್ಮಜ್ಞಾನ ಆಗೋ ಮೊದಲೇ ನೀನು ನಾನು ಕರ್ಮ ಸನ್ಯಾಸ ಮಾಡ್ತೇನೆ, ಕರ್ಮ ಸನ್ಯಾಸ ಮಾಡ್ತೇನೆ, ಕರ್ಮ ಸನ್ಯಾಸ ಮಾಡ್ತೇನೆ, ಸನ್ಯಾಸಿ ಆಗ್ಬಿಡ್ತೇನೆ ಅಂತ ಕೂತ್ಕೊಂಡ್ಬಿಟ್ರೆ, ನೀನು ಮಾಡೋ ಕರ್ಮಗಳನ್ನ ಬಿಟ್ಟುಬಿಟ್ರೆ ಫಲ ಸಿಗಲ್ಲ. ಅಥೋ ಭ್ರಷ್ಟ ತಥೋ ಭ್ರಷ್ಟ. ಇಲ್ಲೂ ಫಲ ಇಲ್ಲ, ಅಲ್ಲೂ ಫಲ ಇಲ್ಲ. See, he is hinting all these things here. If you thinking that by giving up action, I become a sannyasi, I follow karma sannyasa, and then I will get moksha. No, it is not like that. Just by giving up your actions, you cannot come under the definition of karma sannyasi. You cannot be called a sannyasi in that sense. Giving up action. Only a jnani has no karma. At the jnanavastha, a jivan mukta or a mahajnani is beyond karma, beyond action anta.
ಒಬ್ಬ ಜ್ಞಾನಿಗೆ ಕರ್ಮದ ಬಂಧನ ಇಲ್ಲ. ಆದರೆ ಜ್ಞಾನಾವಸ್ಥೆ ಬರೋ ತನಕ ನಮಗೆ ಬಂಧನ ಇದೆಯಲ್ಲ. ಕರ್ಮ ಇಲ್ಲದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಒಂದ್ ಕಡೆ ಹೇಳಿದ ಮೇಲೆ ಒಂದು ಕ್ಷಣವೂ ಒಬ್ಬ ಮನುಷ್ಯ ಕರ್ಮ ಇಲ್ಲದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕರ್ಮ ಮಾಡದೆ ಬಿಟ್ಬಿಡ್ತೇನೆ ಅಂದ್ರೆ, ನಾನು ಕರ್ಮ ಸನ್ಯಾಸದಲ್ಲಿ ಇರ್ತೇನೆ ಅಂದ್ರೆ ಹೇಗೆ ಸಾಧ್ಯ? ದಟ್ ಈಸ್ ವೈ ಈಸ್ ಹಿಂಟಿಂಗ್. ನೋಡಪ್ಪ, ಜ್ಞಾನ ಯೋಗ ಕರ್ಮ ಸನ್ಯಾಸ ಇದೆಯಲ್ಲ, ಅದು ಬಹಳ ಕಷ್ಟ. ಅದು ಸಾಧಾರಣ ಮನುಷ್ಯರಿಗೆ ಅಲ್ಲಪ್ಪ. ನೀನು ತಿಳ್ಕೊಂಡಿರೋ ಅರ್ಥವೇ ಬೇರೆ, ನಾನು ಹೇಳ್ತಾ ಇರೋ ಅರ್ಥವೇ ಬೇರೆ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಕರ್ಮವನ್ನ ಸ್ವರೂಪದಿಂದ ತ್ಯಾಗ ಮಾಡೋದು ಕರ್ಮ ಸನ್ಯಾಸ ಅಲ್ಲ. ಅದು ಜ್ಞಾನಿಗಳು ಮಾತ್ರ ಮಾಡುವಂಥದ್ದು. ಜ್ಞಾನಾವಸ್ಥೆ ಬಂದ ಮೇಲೆ ಅವರು ಅಕರ್ಮ ಸ್ಥಿತಿಲಿ ಇರ್ತಾರೆ. ಅವರಿಗೆ ನಾನು ಅನ್ನೋ ಶರೀರ ಭಾವ ಇರಲ್ಲ, ನಾನೇನೋ ಮಾಡ್ತಾ ಇಲ್ಲ, ನಾನು ಯಾವ ಕರ್ಮವನ್ನು ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾರೆ? ಒಬ್ಬ ಜ್ಞಾನಿ ಹೇಳಬಹುದು. ಅವನು ಆ ಸ್ಥಿತಿಲಿ ಇರ್ತಾನೆ, ನಾನೇನೋ ಮಾಡ್ತಾ ಇಲ್ಲ. ಯಾಕೆಂದ್ರೆ ದೇರ್ ಇಸ್ ನೋ ಶರೀರ ಭಾವ, ನೋ ದೇಹಾತ್ಮ ಬುದ್ಧಿ. ಒನ್ಸ್ ಯು ಗೋ ಬಿಯಾಂಡ್ ಯುವರ್ ದೇಹಾತ್ಮ ಬುದ್ಧಿ ಮೀನ್ಸ್ once you go beyond your ego, once your ego is totally annihilated, once your mind is totally purified, once your desires are totally gone, then he is real karma sannyasi, real sannyasi. No work, there is no bondage, he need not do any work. ಅಂದ್ರೆ ಆತನಿಗೆ ಯಾವ ಕರ್ಮವೂ ಇಲ್ಲ ಅಂತ ಅಲ್ಲಿ ಹೇಳಕ್ ಬರುತ್ತೆ. ಅದು ಸ್ವರೂಪದಿಂದ ತ್ಯಾಗ. ಜ್ಞಾನಿ ಮಾಡೋದು, ಜ್ಞಾನಾವಸ್ಥೆಯಲ್ಲಿ ಹೇಳೋ ಮಾತದು. ಅಜ್ಞಾನಿಗೆ ಆ ಮಾತುಗಳು ಹೇಳಕ್ ಬರೋಲ್ಲ. ಸ್ವರೂಪದಿಂದ ಕರ್ಮವನ್ನೇ ಬಿಡ್ತೇನೆ ಅಂತ ಅಜ್ಞಾನಿಯಾಗಿ ನೀನು ಹೇಳಿದ್ರೆ ಕರ್ಮವನ್ನು ಬಿಟ್ಟು ನೀನು ಕೆಡ್ತೀಯ. ಯು ಕೆನಾಟ್ ರಿಮೈನ್ ವಿಥೌಟ್ ಡೂಯಿಂಗ್ ಆಕ್ಷನ್. ಸಿಂಪ್ಲಿ ಸಿಟಿಂಗ್ ಕ್ವೈಟ್ಲಿ, ದಟ್ ಡಸಂಟ್ ಮೀನ್ ದಟ್ ಯು ಗೆಟ್ ರಿಯಲೈಸೇಷನ್. ನೋ, ನೀನು ಕರ್ಮ ಮಾಡಬೇಕು. ಯಾಕಂದ್ರೆ ಇನ್ನೂ ಅಜ್ಞಾನದಲ್ಲಿ ಇದೆಯಲ್ಲ. ಸೊ ಪ್ರಾಕ್ಟೀಸ್ ಕರ್ಮ ಯೋಗ ಅನ್ನೋ ಅರ್ಥ. See, this wrong notion, that's why sannyasa is different than sannyasi shabda. Sannyasi refers to the person who enters into sannyasa ashrama by wearing a particular cloth. Danda, Kamandalu and Rudrakshamala, all those things. He is called sannyasi. But sannyasa is different. It's a mental state. Bhagavan Ramana Maharshi has explained beautifully this point on the definition of sannyasa and sannyasi. ಭಗವಾನ್ ರಮಣ ಮಹರ್ಷಿಗಳು ಏನ್ ಹೇಳ್ತಾರೆ, ನಿಜವಾದ ಸನ್ಯಾಸ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಸನ್ಯಾಸ ಅಂದ್ರೆ ಏನು, ಸನ್ಯಾಸಿ ಅಂದ್ರೆ ಏನು, ಎರಡನ್ನೂ ಬಿಡಿಸಿ ಹೇಳ್ತಾ ಇದ್ದಾರೆ. ಸ್ಮಾಲ್ ಶ್ಲೋಕ. ಭಗವಾನ್ ರಮಣ ಮಹರ್ಷಿ ಸೇಸ್, ಸನ್ಯಾಸೋ ನಿರ್ಮಲಂ ಜ್ಞಾನಂ ನ ಕಾಷಾಯಂ ನ ಚ ಮುಂಡನಂ. ಸನ್ಯಾಸೋ ನಿರ್ಮಲಂ ಜ್ಞಾನಂ. Simple Sanskrit words he has used. Sannyasa means, definition correctly, nirmala jnana. It's a purified wisdom. ನಿಜವಾದ ನಿರ್ಮಲವಾದ, ಸಾಂಗತ್ಯರಹಿತವಾದ, ದೋಷರಹಿತವಾದ, ಮೋಹರಹಿತವಾದ, ಸಂಕಲ್ಪರಹಿತವಾದ ಜ್ಞಾನ ಅಂದ್ರೆ ಸನ್ಯಾಸ. ಸನ್ಯಾಸ ಅಂದ್ರೆ ಅದು, ಆ ಜ್ಞಾನಕ್ಕೆ ಸನ್ಯಾಸ. ಅದು ಮನಸ್ಸಿನ ಸ್ಥಿತಿ. ನ ಕಾಷಾಯಂ ನ ಚ ಮುಂಡನಂ ಅಂತ ಸೇರಿಸಿದ್ರು ಭಗವಾನ್ ರಮಣ ಮಹರ್ಷಿ. ಸೆಕೆಂಡ್ ಲೈನ್ ಈ ಸೆಟ್ ನ ಕಾಷಾಯಂ ನ ಮುಂಡನಂ. ಸೊ by simply wearing a kashaya vastra on the body and danda, kamandalu and then rudrakshi mala and then shaving the head, nacha mundanam, by shaving the head, wearing the vibhuti, wearing the paduka, having a long staff, danda, having kamandalu, water pot on one hand, wearing the ochre cloth, nacha kashayam, nacha mundanam. You may look like a sannyasi, but that is not the lakshana of sannyasa. That means all sannyasis who are wearing this cloth, only outer appearance, that doesn't mean that they are at that level of sannyasa. Sannyasa is a mental state. The nearest English word for that definition, total renunciation.
ಎಲ್ಲವನ್ನು ಬಿಡೋದಿದೆಯಲ್ಲ ಮನಸ್ಸಿನಿಂದ, ಅದು ನಿಜವಾದ ಸನ್ಯಾಸ. ಭಗವಾನ್ ರಮಣ ಮಹರ್ಷಿಗಳು ಬಹಳ ಸಿಂಪಲ್ ಆಗಿ ಹೇಳ್ಬಿಟ್ಟು, ಅಂದ್ರೆ ನೀವು 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 ಜಗತ್ತಿನಲ್ಲಿ ನೋಡ್ತಾ ಇದ್ದೀರ, ಕಲಿಯುಗದಲ್ಲಿ ಎಲ್ಲಾ ತರದ ಸಾಧುಗಳು ಬಟ್ಟೆ ಹಾಕೊಂಡ ಕ್ಷಣಕ್ಕೆ ಅವರು ಸನ್ಯಾಸಿಗಳು ಅಂತ ಕರೆದ ಕೂಡಲೇ ಅವ್ರು ನೀವು ಎಲ್ಲರನ್ನ ಜ್ಞಾನಿಗಳು ಅಂತ ಹೇಳಕ್ಕಾಗಲ್ಲ ಅಂತ ಅರ್ಥ. ಅದು ದ ಇನ್ನರ್ ಮೀನಿಂಗ್ ಇಸ್ ದಟ್. ಸೊ ನೆಕ್ಸ್ಟ್ ಫರ್ದರ್ ಹಿ ಎಕ್ಸ್ಪ್ಲೈನ್ಸ್, ಜ್ಞೇಯ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಕ್ಷತಿ. Now he has explained this very clear again. The person who na dveshti na kankshati, the person who never hates anybody, na dveshti, the person who hates nobody in life, ಯಾರನ್ನೂ ಯಾವ ಕಾರಣಕ್ಕೂ ದ್ವೇಷ ಮಾಡೋದಿಲ್ಲವೋ, ನ ಕಾಂಕ್ಷತಿ, ಯಾರಿಂದಲೂ ಏನನ್ನೂ ಅಪೇಕ್ಷೆ ಪಡೋದಿಲ್ವೋ. ಎ ಪರ್ಸನ್ ಹೂ ಡಸಂಟ್ ಹೇಟ್ ಎನಿಬಡಿ and he doesn't accept or expect anything from anybody. Na kankshati, a person without any desire, expecting something from you. ಯಾರಿಗೆ ಯಾರಿಂದಲೂ ಏನನ್ನೂ ಪಡೆಯಬೇಕು ಅನ್ನೋ ಆಸೆ ಇಲ್ಲವೋ, ಅವ್ರು ನಂಗೆ ಇದು ಕೊಡ್ಲಿ, ಇವರಿಂದ ಇದಾಗ್ಲಿ, ಇವ್ರು ನನ್ಗೆ ಒಳ್ಳೇದು ಮಾಡಲಿ, ಇವ್ರು ನನ್ ಪ್ರೀತಿಸ್ಲಿ, ಈ ರೀತಿ ಯಾವ ಭಾವನೆ ಇಲ್ಲದೆ ನಿರ್ಮೋಹಿಯಾಗಿ ನಿಸ್ಸಂಗನಾಗಿರ್ತಾನೋ, ಯಾರಿಗೂ ಯಾರ ಮೇಲೆ ದ್ವೇಷವೇ ಇಲ್ಲವೋ, ಯಾರ ಮೇಲೂ ದ್ವೇಷ ಇಲ್ಲಪ್ಪ, ಆತನಿಗೆ ಕೆಟ್ಟವರು ಅಂತಾನೆ ಇಲ್ಲ. ಜಗತ್ನಲ್ಲಿ ಕಾಣಬಹುದು ಬೇರೆಯವರಿಗೆ ಇವ್ರು ಕೆಟ್ಟವರು ಒಳ್ಳೆ, ಅವನ ದೃಷ್ಟಿಯಲ್ಲಿ ಎಲ್ಲರೂ ಒಳಗಡೆ ಪರಮಾತ್ಮ ಸ್ವರೂಪ. ಯಾರು ಕೆಟ್ಟವರಲ್ಲ ಅಂದ್ರೆ ಯಾರನ್ನು ದ್ವೇಷ ಮಾಡೋದು? ಯಾರ ಮೇಲೂ ಮೋಹ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಅವನು ನಿರ್ಮೋಹಿ, ನಿರ್ದ್ವಂದ್ವ. ಯಾರು ಹೀಗಿರ್ತಾನಲ್ಲ ಅವನು ನಿಜವಾದ ಸನ್ಯಾಸಿಯಪ್ಪ. He is Nitya Sannyasi. Adjective Lord is using here. See, such a person is not ordinary sannyasi, Nitya Sannyasi. Remember Arjuna. Jneyah sa Nitya Sannyasi yo na dveshti na kankshati nirdvando hi mahabhaho sukham bandhat pramuchyate. Sukham bandhat sukham pramuchyate. See, he gets out so easily from the samsara. This will be the last birth. There is no rebirth for him. A person who is nirdvandvi, person who is nirmohi, person who doesn't hate anybody, person who doesn't expect anything in life, crosses over very easily this samsara. ಅಂದ್ರೆ ಆತನ ಜೀವನ ಎಷ್ಟು ಸುಖವಾಗಿ ನಡೆದೋಗುತ್ತೆ ಅಂದ್ರೆ ಅವನಿಗೆ ಇದೇ ಕೊನೆ ಜನ್ಮ. ಆತ ಮರಣ ಹೊಂದಿದ ಮೇಲೆ ವಾಪಸ್ ಬರೋಲ್ಲ ಅಂದ್ರೆ ಆತ ಮಹಾಜ್ಞಾನಿಯಾಗಿ ಬಿಡ್ತಾನೆ, ಜೀವನ್ ಮುಕ್ತ ಆಗಿಬಿಡ್ತಾನೆ. ಆದ್ರೆ ನಾವು ನಿತ್ಯ ಸನ್ಯಾಸಿಯಪ್ಪ ಅಂತ ಹೇಳಿಬಿಟ್ಟ ಭಗವಂತ. ಗುರುಗಳ ಅಪ್ಪಣೆ ಸಂಕಲ್ಪ ಇವತ್ತಿಗೆ ನಿಲ್ಲಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ.